ಬಜೆಟ್ ಕ್ಲಬ್ ಅಂತಂದ್ರೆ ಹೆಂಗಿತ್ತಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತೊಂದು 3,000 ಪ್ಯಾಕೇಜ್ ಒಂದು ರೈಡ್ ರೆಡಿ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ಇಲ್ಲಿಂದ ದಾಂಡೇಲಿಗೆ ಹೋಗ್ಬೇಕಾದ್ರೆ 2,500 ರೂಪಾಯಿ ಒಂದು ಪ್ಯಾಕೇಜ್ ರೈಡಿಂಗ್ ಕ್ಲಬ್ ದಿಂದ ಒಂದು ಆರ್ಗನೈಸ್ ಮಾಡ್ತಾರೆ. ಅವ್ರು ಹೆಂಗ್ ಮಾಡಿದಾರ ಅಂದ್ರೆ ನಾವು ಮಾಡೇವಿ ಅವ್ರ ಜೊತೆ ಕೈ ಜೋಡಿಸಿ ಎಲ್ಲರೂ ಕೂಡಿ ದುಡಿತಿತ್ತು. ಅಂದ್ರೆ ಇಲ್ಲಿ ಒಬ್ಬರದ ಅಂತೇಳಿ ಅವ್ರು ಮಾಡ್ತಾರೋ ನಾವು ಹೋಗೋದಂತ ಹಿಂಗಿರಕಿಲ್ಲ. ನಾವ್ ಹೆಂಗಂದ್ರೆ ಕೂಡಿ ಹೆಂಗ್ ಟೂರ್ ಮಾಡ್ತವಲ್ಲ ಎಲ್ಲಾರು ಕೂಡಿ ಓಣೇನಾರು ಒಂದು 10 ಮಂದಿ ಕೂಡಿ ರೈಡ್ ಮಾಡೋ ಕೂಡಿ ಟೂರ್ ಹೋಗುದಿಲ್ಲ. ಇಲ್ಲ ಜೋಗ್ ಫಾಲ್ಸ್ ಹೋಗ್ತೀವಿ, ಎಲ್ಲೋ ಹೋಗ್ತೀವಿ, ಐಹೊಳೆ ಪಟ್ಟದಕಲ್ಲು ಹೋಗ್ತೀವಿ, ಎಲ್ಲೆಲ್ಲೋ ಹೋಗ್ತಿರ್ತೀವಿ. ಹಂಗ ಸೇಮ್ ಅದ ಕಾನ್ಸೆಪ್ಟ್ ಇದ್ರಾಗ ನಾವು ಮಾಡ್ತೀವಿ. ಎಲ್ಲಾರು ಕೂಡಿಸಿ ರೊಕ್ಕ ಕೂಡಿಸಿ ಕಾಂಟ್ರಿಬ್ಯೂಷನ್ ಮಾಡಿ ರೂಮ್ ಮಾಡೋದು, ಊಟದ ಒಂದ್ ತೊಡೆ ಇದನ್ನ ಮಾಡೋದು. ಭಾಳ ಮಂದಿ ಲೋಕಲ್ದವರಿಗೆ ಬಿಸ್ನೆಸ್ ಕೊಟ್ಟಂಗ ಆಗ್ತಿತ್ತು ಪಾಪ. ಕ್ಯಾಟ್ರಿಂಗ್ಸ್ ಅವ್ರಿಗೆ ಹೇಳಿಬಿಡ್ತಿದ್ವಿ ಇಷ್ಟ ಇಂಥ ಊಟ ಬೇಕು ನಮಗೆ, ಇಷ್ಟು ಮಂದಿ 50 ಮಂದಿ ಬರತ್ತೀವಿ ಈ ಕ್ಲಬ್ನಿಂದ ಹಿಂಗ್ ರೈಡ್ ಮಾಡತ್ತೀವಿ, ಇಲ್ಲಿ ಬಂದು ನೀವು ಅಡಿಗೆ ಮಾಡ್ಕೊಡ್ಬೇಕು. ಭಾರಿ ಅಂದ್ರೆ ಭಾರಿ ಮಜಾ ಆಗ್ತದೆ. ಒಂದು ಒಳ್ಳೆ ವಿಚಾರ ಏನಂತಂದ್ರ ಅಲ್ಲಿ ನಮಗ ಹೊಸ ನಾಲೆಜ್ ಸಿಗ್ತಿತ್ತು, ಹೊಸ ಜನ ಬರ್ತಿದ್ರು. ಎಲ್ಲಾ ಬಿಸ್ನೆಸ್ ಮ್ಯಾನ್ಗಳು ಕೂಡ್ತಿದ್ವಿ, ಎಲ್ಲ ಹೊಸ ನಾಲೆಜ್ ಸಿಗ್ತಿತ್ತು. ಅಂದ್ರೆ ಒಂದೇನಂದ್ರೆ ಟ್ರಾವೆಲಿಂಗ್ ಮಾಡಿದ್ರೆ ನಾಲೆಜ್ ಬರಕ್ ಕಾರಣ ಐತೆ ಅಂದ್ರೆ ಐತ್ನ ಅದು. ದೇಶ ಸುತ್ತಿ ನೋಡೋ ಕೋಶ ಓದಿ ನೋಡಂಗ್ ಕರೆಕ್ಟ್ ಆಗೇ ಬರ್ದಾರ ಗಾದೆ. ಅದನ್ನ ನೀವು ಹೊಸ ಜವನ ಜೊತೆ ಯಾವತ್ತಿನ ಮಟ್ಟ ಬೆರೆಯಂಗಿಲ್ಲ, ನಿಮ್ಗೆ ಹೊಸ ನಾಲೆಜ್ ಸಿಗಂಗಿಲ್ಲ. ನಮ್ 32 ವರ್ಷದಾಗ ನನಗೆ 60 ವರ್ಷದ ನಾಲೆಜ್ ಐತಿ. ಯಾಕಂದ್ರೆ ನಾ ಹೊಸ ಜನರ ಜೊತೆ ಬೆರ್ತೀನಿ, ಏಜ್ ಜನರ ಜೊತೆ ಅಡ್ಡಾಡೀನಿ. ಅಫಿಷಿಯಲ್ ಲೆವೆಲ್ ಹೆಂಗಿರ್ಬೇಕು, ಏನ್ ನಾಲೆಜ್ ತಗೋಬೇಕು, ಯಾರು ಎಲ್ಲಿ ಭೇಟ ಆಗ್ಬೇಕು. ಇವತ್ತು ನನಗೆ ಏನು ಯಾವ ಫೀಲ್ಡ್ದಾಗ ನಿಮ್ಗೆ ಸಪೋರ್ಟ್ ಬೇಕು ಹೇಳು, ಯಾವ ಫೀಲ್ಡ್ದಾಗ ನಿನಗೆ ಕಾಂಟ್ಯಾಕ್ಟ್ ಬೇಕು ಹೇಳು, ನನಗೈತಿ. ಅದು ನನ್ನಲ್ಲಿ ಬಲಿಷ್ಠ ಆಗಿಬಿಡೈತಿ. ಮತ್ತು ನನ್ನೊಂದು ಇನ್ಸ್ಪಿರೇಷನ್ ಅದ, ನಾ ಎಲ್ಲಿ ಹೋಗೋ ಅಡ್ಡಾಡಕ್ಕೆ ನನಗೊಂದು ಒಳಗೆ ಗುಂಡಿಗೆ ಸ್ಟ್ರೆಂತ್ ಕಾನ್ಸೆಪ್ಟ್ ಒಳಗಿಂದ ಪವರ್ಫುಲ್ ಆಗಿಬಿಟ್ಟೈತಿ. ಅದು ಮನಸ್ಸು ಹೃದಯವಂತಿಗೆ ಫುಲ್ ಬಂದ್ಬಿಟ್ಟೈತಿ ಸ್ಟ್ರೆಂತ್. ಯಾರು ಬೇಕಾದ್ರೆ ನೋಡ್ರಿ, ನೀವು ಈಸಿಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ರಿ. ಈಗ ನಾ ಈಸಿಲಿ ಎಲ್ಲರ ಜೊತೆನೂ ಬೇರೆ ಟ್ರೈ ಮಾಡ್ತೀನಿ. ನಂಗೆ ಭಾಷೆ ಬರಲ್ಲ, ಪ್ರಾಬ್ಲಮ್ ಇಲ್ಲ. ಆದ್ರೆ ನಾ ಭಾಷೆ ಕಲ್ತು ಹಿಂದಿ ಇಂಗ್ಲೀಷ್ ಅಂತೂ ನಾರ್ಮಲ್ ಎಲ್ಲರೂ ಬರ್ತೈತಿ. ಆ ಲೆವೆಲ್ದಾಗ ಮಾತಾಡ್ತೀನಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗ್ತೀನಿ. ಭಾಳಷ್ಟು ಜರ್ನಿ ಏನೂ ಮಾಡೋದು ಬಾಕಿ ಐತಿ. ಅದು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಒಂದೇನಂದ್ರೆ ಭಾಳಷ್ಟು ರೈಡಿಂಗ್ ಕ್ಲಬ್ ಬೆಳಗಾವ್ದಾಗ ಅದಾವು, ಇನ್ನೂ ರೈಡ್ ಮಾಡೋದಾರು. ಅವರು ಸ್ಫೂರ್ತಿ ಆಗ್ಲಿ, ಇನ್ನೂ ರೈಡ್ ಮಾಡ್ಲಿ, ಅವರು ದೇವ್ರು ಒಳ್ಳೆ ಲೆಗಸಿ ಇದನ್ನ ಕೊಡ್ಲಿ, ಚಲೋ ಸ್ಟ್ರೆಂತ್ ಕೊಡ್ಲಿ. ಎಲ್ಲೂ ರೈಡಿಂಗ್ ಗೇರ್ಸ್ ಸೇಫ್ಟಿ ಗೇರ್ಸ್ ಹಾಕೊಂಡು ಅವ್ರು ರೈಡ್ ಮಾಡ್ಲಿ, ಚಲೋ ಇನ್ಶೂರೆನ್ಸ್ ಪ್ಯಾಕೇಜ್ ಎಲ್ಲ ತಗೋಲಿ. ಅವ್ರ ದೇವ್ರು ಒಳ್ಳೇದೇನಂತಂದ್ರೆ ಆಕ್ಸಿಡೆಂಟ್ ಯಾರಿಗೂ ಆಗಬಾರ್ದು ನನ್ನ ಆಸೆ. ಯಾಕಂದ್ರೆ ನಾ 13 ವರ್ಷ ಆಯ್ತು ಇವತ್ತು ರೈಡ್ ಮಾಡ್ತಾನು, ಇವತ್ತಿನ ಮಟ್ಟ ಸಿಂಗಲ್ ಸ್ಕ್ರಾಚ್ ಇಲ್ಲ. ಇನ್ನೂ ಮಾಡ್ಬೇಕನ್ನೋ ಆಸೆ ಐತಿ. ದೇವ್ರು ಹಿಂಗ ಒಳ್ಳೆ ಆಶೀರ್ವಾದ ಮಾಡ್ಲಿ ಅಂತೇಳಿ ಇಷ್ಟ. ಸೊ ನೀವು ಈಗ ದೊಡ್ಡ ಬ್ರ್ಯಾಂಡ್ ಜೋಡಿ ಕೊಲಾಬ್ರೇಟ್ ಮಾಡ್ತೀರಿ, ಬೈಕ್ ಲಾಂಚ್ ಹೋಗ್ತೀರಿ, ಸೊ ಅವ್ರು ಹೆಂಗ್ ಅಪ್ರೋಚ್ ಮಾಡ್ತಾರೆ ನಿಮಗೆ? ಇನ್ನೊಂದೇನಂದ್ರೆ ಬೆಳಗಾವ್ದಾಗ ಮೋಟೋ ಕಾನ್ಸೆಪ್ಟ್ ಅಂತ ಹೇಳಿ ಯಾರು ಮಾಡ್ಕೊಂಡು ಬಂದಿರ್ಕಿಲ್ಲ. ನನಗದ ಯಾವಾಗ ಇನ್ಸ್ಪೈರ್ ಆತಂದ್ರ, ನನಗ ಫಸ್ಟ್ ಪೈಲ ನಾ ಇದನ್ನ ಮಾಡ್ಕೋತಿದ್ನಿ ಹಿಂಗ ನಾರ್ಮಲ್ ರೈಡ್ಸ್ ಇದ್ದು. ನಾ ಹಿಂಗ ಸಿನಿಮ್ಯಾಟಿಕ್ ವಿಡಿಯೋಸ್ ಮಾಡ್ತಿದ್ನಿ. ಹಂಗ ಬೈಕ್ ನಡೆಸಿದ್ದು, ಯಾವ್ದಾರ ಹಿಂಗ ಫಾಲ್ಸ್ ವಿಡಿಯೋ ಮಾಡೋದು. ನಾ ಅಲ್ಲಿ ಮಾತಾಡ್ತಿರ್ಕಿಲ್ಲ. ಬ್ರೋ ನೀನೆಲ್ಲ ಮಾಡ್ತೀವಿ, ಇಟ್ಟೆಲ್ಲ ಖರ್ಚು ಮಾಡಿದಿ, ನೀ ಇಷ್ಟು ಚಂದ ಮಾತಾಡ್ತಿ, ಎಲ್ಲ ನಿಂಗೆ ನಾಲೆಜ್ ಐತಿ, ನೀ ಯಾಕೆ ಮೋಟೋ ವ್ಲಾಗಿಂಗ್ ಮಾಡಬಾರ್ದು ಅನ್ನೋಂಥ ಒಂದು ಕಾನ್ಸೆಪ್ಟ್ ಬಂದ್ಬಿಡ್ತು. ಅವಾಗ ಏನಾಗಿ ಬರ್ತೈತಿ, ಈಗ ಹಿಮಾಲಯನ್ ತೊಗೊಂಡ್ಬಂತಾರ ಮಾಡ್ಬೇಕನ್ನೋದು ನನ್ನ ತಲೆಯಾಗಿ ಮೊದಲು ಇತ್ತು. ಆದ್ರೂ ಒಂದು ಇನ್ಸ್ಪಿರೇಷನ್ ಬರ್ತೈತಿ. ಫಸ್ಟ್ ಪೈಲ ನನಗೆ ಹೋಂಡಾದ ಬಿಗ್ವಿಂಗ್ದವ್ರು ನನಗೆ ಅಪ್ರೋಚ್ ಮಾಡಿದ್ರು. ಏನಂದ್ರ ಅವರಲ್ಲಿ ಹೋಂಡಾ CB 650 ರೀಸೆಂಟ್ಲಿ ಲಾಂಚ್ ಆಗ್ತೈತಿ. ಆದ ನಂತರ ನಂದು 2 ವರ್ಷದ ಜರ್ನಿ ಆಗಿರೋದು. ಅಂದ್ರೆ ಇನ್ಸ್ಟಾಗ್ರಾಮ್ ಬಂದು ನಾ ಈಗ ಬಂದಿದ್ದ 2 ವರ್ಷದ ಜರ್ನಿ. ಈಗ ಮೊದಲು ಹಂಗ ನಾ ಮಾಡ್ತಿದ್ದು ನಾರ್ಮಲ್ ವಿಡಿಯೋಸ್ ಹಾಕೋತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಕೋತ ಇದ್ದು. ಬಂದಂದ್ರೆ ಫಸ್ಟ್ CBR 650 ನನ್ಗೆ ಯಾಕೆ ಕೊಡ್ತಾರೋ, ಇದ್ರ ಮೇಲೆ ನೀವು ಒಂದು ವಿಡಿಯೋ ಮಾಡಿ ಹಾಕಪ್ಪ ಅಂತೇಳಿ ಅವ್ರು ನನಗೆ ಗಾಡಿ ಶೋರೂಮ್ದಾಗ ಹೇಳ್ಬಿಡ್ತಾರೆ. ಮಂಜುನಾಥ್ ಸರ್ ಆಟೋಮೊಬೈಲ್ ಇಂಜಿನಿಯರ್, KTM ರಾಯಲ್ ಎನ್ಫೀಲ್ಡ್ ಮತ್ತು ಇದ್ರೊಳು ಇವತ್ತು ಹೋಂಡಾದಾಗ ಸರ್ವಿಸ್ ಮಾಡತ್ತಾರ. ಅವ್ರದ್ದೊಂದು ಇನ್ಸ್ಪಿರೇಷನ್. ಮತ್ತು ಇಂಗ್ಲೀಷ್ದಾಗ ಮಾಡಕ್ಕೆ ಹೋಗ್ಬಾರ್ದಮ್ಮ, ನಿನಗೆ ಬರೋಬ್ಬರ ಹೋಗೋದಿಲ್ಲ. ಬೆಳಗಾವ್ದಾಗ ಯಾರೂ ಇಲ್ಲ, ಕನ್ನಡ ನಮ್ಮ ಲೋಕಲ್ ಭಾಷೆದಾಗ ಮಾಡು, ನಿನ್ನ ಕ್ಲಿಕ್ ಆಗ್ತಿದ್ರು. ಅವ್ರು ಹೇಳಿದ ಪ್ರಕಾರ ನನಗೆ ಆಶೀರ್ವಾದ ಆಗೈತೆ ಅಂತ ನಾ ಇಷ್ಟಪಡ್ತೀನಿ. ಅದರಿಂದ ಬೇರೆ ಬ್ರ್ಯಾಂಡ್ ಕೊಲಾಬ್ರೇಷನ್ TVS ಜೊತೆ ಬಂದ್ರು. ಹೈಟೆಕ್ TVS ಅವ್ರು ಕೊಟ್ಟರು. ಹೈಟೆಕ್ TVS ಎಲ್ಲ ಬ್ರಾಂಚ್ ಹುಬ್ಳಿ ಎಲ್ಲ ಕಡೆ ಅದಾವ ಕಾಂತಿದವರು. ಭಾಳ ಬ್ರಾಂಚಸ್ ಅದಾವ, ಬೆಳಗಾವ್ದಾಗೂ ಐತವ. ಅವ್ರು ನಂಗೆ ಕರೆದ, ಅವರು ಅಪಾಚಿ ಸೀರೀಸ್ ಮತ್ತು ಎಲ್ಲ ಅವ್ರದ್ದು ಹೊಸ ಬೈಕ್ ಲಾಂಚರ್ EV ಸೀರೀಸ್ ಅದು ಎಲ್ಲಾನು ಮೋಟೋ ಇದ್ರೊಳಗೆ ವಿಶ್ಲೇಷಣೆ ಮಾಡಿ ವ್ಲಾಗ್ಸ್ ಮಾಡಿ. ಅದಾದ ನಂತರ ನಾರ್ಮಲ್ ಗಾಡೀಸ್ ರಾಯಲ್ ಎನ್ಫೀಲ್ಡ್ ಅಂತೂ ಎಲ್ಲಾನು ಹಂಗೆ ಮಾಡ್ಕೋತಾ ಇದ್ನಿ. ಅದಾದ ನಂತರ IBW ಹೋದ್ನಿ. ಹೊಸದು KTM 1200 cc ಚಲೋ ದೊಡ್ಡ ಬೈಕ್ಸ್ ಎಲ್ಲ ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಜನರದ
ಸ್ವಲ್ಪ ವ್ಯೂ ನನ್ನ ಕಡೆ ಬಂದ್ವಿ. ಏನೋ ಇವ್ ಚಲೋ ಮಾಡತ್ತಲ್ಲ, ಇವಂದೇನೋ ಒಂದು ಕಾನ್ಸೆಪ್ಟ್ ಐತಿಲ್ಲ, ಲೈಕ್ಸ್ ಶೇರ್ ಕಮೆಂಟ್ ಮಾಡತ್ತಾರ. ಜನರ ಆಶೀರ್ವಾದ ಭಾಳ ಮುಖ್ಯ. ಭಾಳ ಅಂದ್ರ ನಾವು ಕ್ಯಾಮ್ರಾ ಗೆಜೆಟ್ಸ್ ತೊಗೊಂಡ ಕುಂಡ್ರದ್ರಿಂದನೂ ಆಗಿಲ್ಲ. ಬಟ್ ಅದು ಹೋಗಿ ಮಾಡ್ಬೇಕಂದ್ರೂ ಭಾಳ ತ್ರಾಸು ಐತಿ. ಒಂದೊಂದು ಕಂಪ್ನಿ ಜೊತೆ ಬ್ರ್ಯಾಂಡ್ ಇರ್ತಾರ. ನಮ್ದು ಬ್ರ್ಯಾಂಡ್ ಇವ್ ಕೊಟ್ರ ಚಲೋ ಮಾಡ್ತಾನೆ ಲೆಕ್ಕ ಇರ್ತೈತಿ. ಯಾಕಂದ್ರ ಒಂದ್ ಬ್ರ್ಯಾಂಡ್ ಇರ್ತೈತಿ, ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್, ಹೋಂಡಾ ಅದೊಂದು ಬ್ರ್ಯಾಂಡ್, ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಮಾಡಿರ್ತಾರೆ. ನಾವು ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ ಕೊಡ್ಬೇಕಾಗ್ತೈತಿ, ಸ್ಟ್ಯಾಂಡರ್ಡ್ ಕಂಟೆಂಟ್ ಕೊಡ್ಬೇಕಾಗ್ತೈತಿ. ನಾವು ಸ್ಟ್ಯಾಂಡರ್ಡ್ ಕಂಟೆಂಟ್ ಕೊಡ್ಲಿಲ್ಲ ನಮ್ದು ವರ್ಕೌಟ್ ಆಗಂಗಿಲ್ಲ. ಒಂದ್ ಏನೋ ಎಲ್ಲರೂ ಮಾಡ್ತಾರಪ್ಪ ಅಂತ ನಾ ಮಾಡಿಲ್ಲ. ಇವತ್ತಿನ ಮಟ ಅಂದ್ರ ನೋಡ್ರಿ, ಈಗ ಹೋಂಡಾದಾರ ನಂಗೆ ರೀಸೆಂಟ್ಲಿ ಟ್ರಾನ್ಸ್ಟ್ರಾಪ್ 750 ಆಲ್ ಓವರ್ ಇಂಡಿಯಾ ಲಾಂಚ್ ಆಗೈತಿ. ಕನ್ನಡದಾಗ ಇವತ್ತು ಯೂಟ್ಯೂಬ್ದಾಗ ತೆಗೆದು ನೋಡ್ರಿ, ಕನ್ನಡದಾಗ ಟ್ರಾನ್ಸ್ಟ್ರಾಪ್ 750 ಬಗ್ಗೆ ರಿವ್ಯೂ ಯಾರು ಮಾಡಿಲ್ಲ, ನಾ ಒಬ್ಬ ಮಾಡಿ. ಅದ್ ನನಗೊಂದು ಖುಷಿ ಅನಿಸ್ತು. ಯಾವಾಗ ಮಾಡಿದ್ರಿ? ಈಗ ರೀಸೆಂಟ್ಲಿ ಒಂದ್ ತಿಂಗಳಿಂದ ಟ್ರಾನ್ಸ್ಟ್ರಾಪ್ 750 ಕನ್ನಡದಾಗ ಯಾರು ಅದ್ರ ಬಗ್ಗೆ ರಿವ್ಯೂ ಮಾಡಿಲ್ಲ. ಅಂದ್ರೆ ಟಾಪ್ ಬೈಕ್ಸ್ ಕನ್ನಡದಾಗ ರಿವ್ಯೂ ಮಾಡಂಗಿಲ್ಲ. ಅದಾರ ಚಲೋ ಜನ, ಟಿಪಿಕಲ್ ಕನ್ನಡಿಗ ಅದಾರು, ಕಿಟ್ಟಾಡಿ ಕಿರಣ್ ಅಂತಾರ, ಚಲೋ ಯೂಟ್ಯೂಬರ್ಸ್ ಅದಾರ ಕರ್ನಾಟಕದಾಗ. ಭಾಳ ಜನ ನಮ್ಮ ಕರ್ನಾಟಕ ಜನ ಬೆಳೆಸ್ಯಾರು, ಅವ್ರು ಅಂತದ್ ಮಾಡಂಗಿಲ್ಲ. ಆದ್ರ ಇವ್ರು ಮಾಡ್ಯಾರು ಚಲೋ ಬೈಕ್. ಆದ್ರ ಆ ಬೈಕ್ ಬಗ್ಗೆ ಮಾಡಿಲ್ಲ, ನಾನು ಫಸ್ಟ್ ಮಾಡೇನಿ. ಸದ್ಯ ರೀಸೆಂಟ್ಲಿ ಅವ್ರ ಒಂದು ಅಪಾರ್ಚುನಿಟಿ ಕೊಟ್ಟರು ಮಾಡೇನಿ. ಭಾಳ ಖುಷಿ ಅನಿಸ್ತದ ತುಂಬ. ಸೊ ಮಳೆಗಾಲದಾಗ ಅದು ಹೊರಗೆ ಹೋಗ್ತಿರ್ತೀರಿ, ಅವಾಗ ಎಷ್ಟು ರಿಸ್ಕ್ ಇರ್ತೈತಿ ಮಳೆಗಾಲ ಟೈಮ್ದಾಗ? ಮಳೆಗಾಲ ರಿಸ್ಕ್ ಅಂದ್ರೆ 99% ನಕ್ಕಿನ. ಬಟ್ ಏನಂದ್ರೆ ಮಳೆಗಾಲದಾಗ ಸೋಲೋ ರೈಡ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಐತಿ. ಯಾಕಂದ್ರೆ ಸ್ಲಿಪ್ರಿ ರೋಡ್ಸ್, ಎಷ್ಟೋ ನೈಸ್ ಇರ್ತೈತಿ, ಕಪ್ಪಿ ಮಾಸ್ ಬೆಳೆದಿರ್ತೈತಿ. ಕೋಸ್ಟಲ್ದಾಗ ರೈಡ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ. ಹೈವೇಗೂ ಒಂದು ಸ್ವಲ್ಪ ಟಫೆಸ್ಟ್ ಇರ್ತೈತಿ. ನೈಸ್ ಇದ್ದಲ್ಲಿ ಒಂದು ಸ್ವಲ್ಪ ಮಾಡೋ ಟ್ರೈಲ್ ರೈಡ್ ಅಡ್ವೆಂಚರ್ ಬೈಕ್ ಇದ್ರೆ ನಿಮಗೆ ಮಳೆಗಾಲದಾಗ ಮಾಡಕ್ಕೂ ಅಡ್ಡಿ ಇಲ್ಲ, ಈಸಿ. ಅಂದ್ರೆ ಹಿಂಗೆ ರೇಡಿಯಲ್ ಟೈರ್ GT ತೊಗೊಂಡು ರೈಡ್ ಮಾಡೋದು, ಇಂಟರ್ಸೆಪ್ಟರ್ ತೊಗೊಂಡು ರೈಡ್ ಮಾಡೋದು, ಸೂಪರ್ ಸ್ಪೋರ್ಟ್ಸ್ ಬೈಕ್ ತೊಗೊಂಡು ರೈಡ್ ಮಾಡೋದು ಕಷ್ಟ ಐತಿ. ಒಂದು ನೀವು ಬೈಕ್ ತೊಗೊಂತಿರಲ್ಲ, ಈಗ ಲೈಕ್ ನೀವು ಒಂದು ಬೈಕ್ ಚೂಸ್ ಮಾಡಿ ನಂಗೆ ಈ ಬೈಕ್ ತೊಗೊಂತೀರಿ, ಅದನ್ನ ನಿಮಗೆ ರೈಡಿಗೆ ತಕ್ಕಂಗೆ ಕಸ್ಟಮ್ ಮಾಡ್ಕೋತೀರ, ಕಂಪ್ನಿನ ಅದನ್ನ ಇದನ್ನ ಮಾಡ್ತೈತಿ? ಸರಿ, ಮೊದಲಿನ ಕಾಲದಾಗ ಭಾಳ ಕಷ್ಟ ಇತ್ತು. ಆಫ್ ರೋಡ್ ಬೈಕ್, ಆಫ್ ರೋಡ್ ಕಲ್ಚರ್ ಇಂಡಿಯಾದಾಗ ಇರಾಕಿಲ್ಲ. ಫಸ್ಟ್ ಪೈಲ ನಾ ಆಫ್ ರೋಡ್ ಬೈಕ್ ನೋಡಿದ್ದೆ ಇಂಪಲ್ಸ್ ಹೀರೋದವ್ರು ಫಸ್ಟ್ ಪೈಲ ತಂದಿದ್ದು. ಅದು ಹೀರೋ ಎಕ್ಸ್ಪಲ್ಸ್ ಆಗಿ ಕನ್ವರ್ಟ್ ಆಗಿ ಭಾಳ ಮಾತು ಬಂದೈತು. ಅದು ಹೆಂಗಾತಂದ್ರ ಇಂಡಿಯಾದಾಗ ಕಲ್ಚರ್ ಇಲ್ಲ ಟೈಮ್ದಾಗ ಹೀರೋದವ್ರ ಇಂಪಲ್ಸ್ ಅಂತೇಳಿ ರ್ಯಾಲಿ ಎಡಿಷನ್ ಬೈಕ್, ಆಫ್ ರೋಡ್ ಬೈಕ್ ಇಂಡಿಯಾದಾಗ ಲಾಂಚ್ ಮಾಡ್ತಾರೆ. ಬಟ್ ಅದ ಕ್ಲಿಕ್ ಆಗಂಗಿಲ್ಲ. ಯಾಕ್ರಿ? ನಮ್ಮ ಇಂಡಿಯಾದಾಗ ಅದ ಕಲ್ಚರ್ ಇರಾಕಿಲ್ಲ. ಅವಾಗ ಆಫ್ ರೋಡ್ ಅನ್ನೋದು ತಲೆ ಕಾನ್ಸೆಪ್ಟ್ ಇರಾಕಿಲ್ಲ. ನಮ್ದು ಹೆಂಗಂದ್ರ ನಾವು ಮಂದಿ ನೋಡಿ ಕಲಿಯೋ ಮಂದಿ, ಅವ್ ಮಾಡೋದನ್ನ ಬಾ ಅಂತೇಳಿ ನಾವು ಮಾಡೋ ಮಕ್ಕಳು ಹಿಂಗ. ಆದ್ರೆ ಏನಾಯ್ತು, ಹೊಳ್ಳಿ ಎಕ್ಸ್ಪಲ್ಸ್ ಅಂತ ಹೇಳಿ ಬಂತು. ರಾಯಲ್ ಎನ್ಫೀಲ್ಡ್ ಅವ್ರು ಯಾವತ್ತು ಲದಾಖ್ ಇನ್ಸ್ಪೈರ್ಡ್ ಹಿಮಾಲಯನ್ 450 ಲಾಂಚ್ ಮಾಡೋ ಮಟ, ಇಂಡಿಯಾದಾಗ ಆ ಕಾನ್ಸೆಪ್ಟ್ ಬರೋ ಮಟ, ಅಡ್ವೆಂಚರ್ ಕಾನ್ಸೆಪ್ಟ್, ಆಫ್ ರೋಡ್ ಕಾನ್ಸೆಪ್ಟ್ ರಾಯಲ್ ಎನ್ಫೀಲ್ಡ್ ಅವ್ರು ತಂದ ಇದನ್ನೆಲ್ಲ ಸ್ಪ್ರೆಡ್ ಮಾಡೋ ಮಟ, ಆಫ್ ರೋಡ್ ಅನ್ನೋದು ಇಂಡಿಯಾದಾಗ ಇರಾಕಿಲ್ಲ. ನನಗೆ ಗೊತ್ತಿರ್ತದ. ಯಾವಾಗ ಮತ್ತೆ ಹೀರೋ ಇವತ್ತು ಡಕಾರ್ ಎಡಿಷನ್ ಅಂತ ಬಂದೈತಿ, ಡಕಾರ್ ಎಡಿಷನ್ ಆಫ್ ರೋಡ್. ಮತ್ತೆ ಇವತ್ತಿಗೆ ಹೇಳ್ತೀನಿ, ಆಫ್ ರೋಡ್ ಟ್ರೈಲ್ಸ್ ರೈಡ್ ಮಾಡಬೇಕು, ಪಟ್ನ ಪಿಕಪ್ ತಗೊಂಡು ಪಟ್ನ ಅಟ್ಟ ಯೂಸ್ ಮಾಡ್ಬೇಕಂದ್ರೆ ದೊಡ್ಡ ಗಾಡಿ ಅವಶ್ಯಕತೆ ಇಲ್ಲ, ದೊಡ್ಡದ ಅಡ್ವೆಂಚರ್ ಗಾಡಿ ಅವಶ್ಯಕತೆ ಇಲ್ಲ. GS BMW ದೊಡ್ಡ ಹೆವಿ ಗಾಡಿ ಐತಿ, ಆ ಗಾಡಿ ನಿನಗೆ ಟ್ರೈಲ್ ರೈಡ್ ಮಾಡಕ್ ಆಗಂಗಿಲ್ಲ. ಸಣ್ಣ ಗಾಡಿ ಕಾನ್ಸೆಪ್ಟ್ ಭಾರಿ, ರೈಡ್ದಾಗ ಓಡಿಸು, ಕಿಚಾಡ್ದಾಗ ಓಡಿಸು, ಡರ್ಟ್ದಾಗ ಎಲ್ಲಿ ಬೇಕಲ್ಲಿ ನೀ ಮಳಿ ಎದ್ದು ಬಂದು ಅದ್ ನಿನಗೆ ಎತ್ತುವಂತ ತಾಕತ್ತು ಐತಿ. ಎಬಿಸಿಡ್ಬೋದು ಗಾಡಿ, ಕಲ್ಲ ಮೇಲೆ ಗುಡ್ಡ ಮೇಲೆ ಹತ್ತಿಸ್ಬೋದು. ಲೈಟ್ ಐತಿ, ವೇಟ್ ಐತಿ, ಪವರ್ ಅಥವಾ ನಿನಗೆ ಎಷ್ಟು ತಾಕತ್ ರೈಡ್ಯಾಗ ಓಡ್ಸಾಕ ಕಲ್ಲ ಮೇಲೆ ಓಡ್ಸಾಕ ಬೇಕಲ್ಲ ಅಟ್ ಪವರ್ ಎಕ್ಸ್ಪಲ್ಸ್ದಾಗ ಕೊಟ್ಟಿದ್ದಾರೆ. ನೀವು ಭಾರಿ ಟೂರಿಂಗ್ ಮಾಡ್ತೀನಿ, ಫುಲ್ ಪ್ಯಾಕೇಜ್ ಆಫ್ ಪ್ಯಾನಿಯರ್ಸ್ ಹಾಕೊಂಡ ಫುಲ್ ದೊಡ್ಡ ರೈಡ್ ಮಾಡೋದೈತಂದ್ರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಚಲೋ ಐತಿ, ಬೆಸ್ಟ್ ಗಾಡಿ ಐತಿ. ಅಂದ್ರೆ ನೀವು ಆ ಬಜೆಟ್ ವೈಸ್ ಅಂದ್ರೆ ರಾಯಲ್ ಎನ್ಫೀಲ್ಡ್ ಒಂದು ಬಜೆಟ್ ವೈಸ್ ನನಗೆ ಅದು ಯಾಕದು ಮೆಟಲ್ ಬಾಡಿ ಆ ತಕ್ಕ ತಾಕತ್ ಗಾಡಿ ಅಷ್ಟು ರೇಂಜ್ ಒಳಗೆ ನಿಮ್ಗೆ ಯಾವ ಕಂಪನಿದವರು ಆ ರೇಂಜ್ ಒಳಗೆ ಆ ಬಜೆಟ್ದಾಗ ಕೊಡಕ್ಕೆ 3,79,000 ರೂಪಾಯಿಗೆ ಅಡ್ವೆಂಚರ್ ಟೂರಿಂಗ್ ಬೈಕ್ ವಿತ್ ಆಫ್ ರೋಡ್ ಕಮ್ ಬೈಕ್ ನೀವು ತೊಗೊಳಕ್ಕೆ 500 cc 450 450 650 ಮಟ ರೇಂಜ್ ತೊಗೊಳಕ್ಕೆ ಹೋಗ್ತಾರೆ. ಬೇರೆ ಕಂಪ್ನಿ ಒಳಗೆ 7 ರಿಂದ 14 ಲಕ್ಷ ಮಟ ರೇಂಜ್ ಐತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ತೊಗೊಳಕ್ಕೆ ಆಗಂಗಿಲ್ಲ, ನನ್ನಂತ ಬಡ ಮನುಷ್ಯಕ್ಕೆ ತೊಗೊಳಕ್ಕೆ ಆಗಂಗಿಲ್ಲ. ನಾ ಏನೋ ಪಿಗ್ಮಿ ತುಂಬಿನಿ, ನನಗೆ ಅದ್ರ ಮೇಲೆ ರೊಕ್ಕಿತ್ತು, ಪಿಗ್ಮಿ ತುಂಬಿದ್ದ, ಏನೋ ಮಾಡಿನಿ, ದುಡಿದ್ನಿ, ಅದ್ರ ಸಂಬಂಧ ಅಂತೇಳಿ ದುಡ್ದು ಮಾಡ್ದಂಗೆ ಆಗಿತ್ತು. ಹೆಂಗೆ ನೀವು ಮೇಂಟೈನ್ ಮಾಡ್ತೀರಿ? ಇವತ್ತಿಗೂ ನನ್ನ ಜನ ಕೇಳ್ತಾರೆ, ಸರ್ ಹೆಂಗ್ರಿ ಇಷ್ಟು ದೊಡ್ಡ ಬೈಕ್ ಮೇಂಟೈನ್ ಮಾಡ್ತೀರಿ, ಹೆಂಗ್ರಿ ಜೀವನ ನಿಮ್ದು? ಯಾಕಂದ್ರೆ ನಾ ಮಾಡೋ ಕೆಲಸ ಬೀದಿ ವ್ಯಾಪಾರಿ ಅಂತಾರ. ನನಗೆ ನೀ ನೋಡ್ರೆ ವಡಾಪಾವ್ ಮಾರ್ತಿ, ನಿಂತಾಗ ನೋಡ್ರೆ ಬೈಕ್ ಇಂಥದ್ದು ಐತ್ಲ ಅಂತಾರೆ. ನಾನು ಸ್ಫೂರ್ತಿ ಆಯ್ತು ನನ್ನ ಅಲ್ಲಿ, ನನಗೆ ಅದು ಇನ್ಸ್ಪೈರ್ ಆಯ್ತು. ನಾ ಮಾಡೋಂಥ ಕಾಯಕಕ್ಕೆ ಯಾವಾಗೂ ಇದು ಮಾಡಿ. ನಮ್ಮ ಬಸವಣ್ಣವ್ರ ಒಂದು ಮಾತು ಹೇಳ್ಯಾರ, ಕಾಯಕವೇ ಕೈಲಾಸ ಅಂತ.
ನಾ ಕಾಯಕ್ ಮೇಲೇನೆ ಕೈಲಾಸ ಕಾಣತೀನಿ, ಸಾಕು ಸಿಕ್ಕಾಯ್ತು ನನಗೆ. ರೋಗಿ ಬಯಸಿದ್ದು ಹಾಲವನ್ನ. ರೀಸೆಂಟಾಗಿ ಯಾವ ರೈಡ್ಗೆ ಹೋಗಿದ್ರಿ? ಈಗ ಸದ ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷನೂ ತಿಲಾರಿ ಮತ್ತು ಬಾಬಾ ಫಾಲ್ಸ್ ನಂದದ ಒಂದು ಇದೈತಲ್ಲ ರೈಡ್. ಪ್ರತಿ ಇಯರ್ ಮಾಡ್ತೀವಿ. ಪ್ರತಿ ವರ್ಷ ನಾವು ಒಟ್ಟು ಹಿಂಗೆ ಹೈಡನ್ ಪ್ಲೇಸಸ್ ಹೋಗ್ತೀವಿ, ಮಂಗೋಲಿ ಫಾಲ್ಸ್ ರೈಡ್ ಮಾಡಿ ಇಂಥ ರೈಡ್ಸ್ ಮಾಡ್ತಿರ್ತೀವಿ, ಟ್ರೈನ್ ರೈಡ್ ಮಾಡ್ತಿರ್ತೀವಿ. ಆಲ್ಮೋಸ್ಟ್ ಔಟ್ ಆಫ್ ಸ್ಟೇಟ್ ಅದು ಏನು ಪ್ಲಾನ್ ಮಾಡಿಲ್ಲ. ಈಗೇನಂತಂದ್ರೆ ಮನ್ಯಾಗ ಸಣ್ಣ ಹುಡುಗಿರತ್ಲೆ ನಾ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಒಟ್ಟು ಹೋಗಕ್ಕೆ ಪ್ಲಾನ್ ಮಾಡತ್ತಲ್ಲ. ಈಗ ಮಾಡೋದು ಐತಿ, ಬಟ್ ರೀಸೆಂಟ್ಲಿ ಅಂದ್ರೂ ಒಂದು 2-3 ತಿಂಗಳದಾಗ ನಾನೊಂದು ಲಾಂಗ್ ರೈಡ್ ಆಗೋದೈತಿ, ದೊಡ್ಡದು ಫುಲ್ ಫ್ಲೆಚ್ ರೈಡ್ ಆಗೋದೈತಿ. ಆಲ್ಮೋಸ್ಟ್ ಕನ್ಯಾಕುಮಾರಿ ಟು ಕಾಶ್ಮೀರ ಆಗ್ಬೋದು. ಒಂದು ನಡೆದೈತಿ ಪ್ಲಾನಿಂಗ್. ನಕ್ಕಿನ ನಾನು ನಡೆದೈತೆ ಅಂದ್ರೆ ಅದು ನಕ್ಕಿನ ಮಾಡೋದು ನನ್ನ ಪ್ಲಾನ್. ಅದಾದ ನಂತರ ಒಬ್ಬರಿಗೆ ಒಬ್ರು ಮಾಡೋ ಕನ್ಯಾಕುಮಾರಿ ಟು ಕಾಶ್ಮೀರ ಪ್ಲಾನ್ ಐತಿ. ಅದಾದ ನಂತರ ನೆಕ್ಸ್ಟ್ ಬೆಳಗಾವಿಯಿಂದ ಲಂಡನ್ ರೈಡ್, ಡ್ರೀಮ್ ರೈಡ್ ನಕ್ಕಿ ಆಗೋದನ್ನ ಮಾಡಂತ ಜೀವನ ಇರೋಳಗ ಒಂದು ಮುಗಿಸಂತೂ ಜರ್ನಿ ಆದಂತೂ ನಕ್ಕಿ ಆಗೋದು ದೊಡ್ಡ ರೈಡ್. ಸೊ ಆಮೇಲೆ ಇದನ್ನೊಂದು ಕೇಳ್ಪಟ್ಟೆ, ಲೈಕ್ ನೀವು ಕಂಪ್ನಿ ಹೋಗ್ತೀರಿ, ಒಂದು ಯಾವುದೋ ಹೊಸ ಗಾಡಿ ಲಾಂಚ್ ಮಾಡಿದ್ರ ಅವ್ರ ನಿಮ್ಗೆ ರೈಡ್ ಅಪ್ರೋಚ್ ಮಾಡ್ತಾರ ಅಂತ ಕೇಳ್ಪಟ್ಟೆ. ಈಗ ಹೆಂಗಾಗ್ತೈತ್ರಿ, ಈಗ ಗಾಡಿ ತಗೊಂಡ್ ಇಷ್ಟು ಕಿಲೋಮೀಟರ್ ಹೋಗಿ ಬರ್ರಿ, ಆಮೇಲೆ ಅದ್ರ ಬಗ್ಗೆ ಬಂದ್ ಹೇಳ್ರಿ ಸರ್. ಹೆಂಗಿರ್ತೈತ್ರಿ ಈ ಕಾನ್ಸೆಪ್ಟ್ ಮೇನ್ ಬೈಕ್ ಕಂಪನಿನ ಅಪ್ರೋಚ್ ಮಾಡಿರ್ತೈತಿ. ಕೆಲವೊಂದಿಷ್ಟು ಸೆಲೆಕ್ಟೆಡ್ ಇನ್ಫ್ಲುಯೆನ್ಸರ್ಗಳಿಗೆ, ಕ್ರಿಯೇಟರ್ಗಳಿಗೆ ಕರಿತೈತಿ ಕಂಪ್ನಿ. ಅವ್ರಂದ್ರೆ ಅವ್ರ ರೀಚ್ ಅವ್ರ ಇದು ನೋಡಿ ಕರೀತಾರೆ. ನನಗೆ ಇನ್ನೋ ಮಟ್ಟ ಕರೆದಿದ್ದ ಕಂಪ್ನಿಗಳಿಗೆ TVS ಇವು ಕರೆದಾರ. ನಾರ್ಮಲ್ ಕಂಪ್ನೀಸ್ ಅಂದ್ರೆ ಲೋಕಲ್ ಡೀಲರ್ಶಿಪ್ಗಳು ಕರೆದಾರ. ಕಂಪ್ನಿಗಳು ಕರಿತಾರನ್ನೋ ವಿಚಾರ ಇನ್ನು ಮುಂದೆ ಬರೋದಿಂದಾಗ ಕರಿತಾವ. ಕ್ಯಾಸ್ಟ್ರಾಲ್ ಬೈಕಿಂಗ್ದಿಂದ ಮ್ಯಾಡ್ಮ್ಯಾಕ್ಸ್ ಅಂತೇಳಿ ಫಸ್ಟ್ ಟೈಮ್ ಬೆಳಗಾವದಾಗ ಕರೆದಿದ್ರು. ಅದು 150 ಕರೆದಿದ್ದಲ್ಲ, ಒಂದು ರ್ಯಾಲಿ ನಡೆದಿತ್ತು ಬೆಳಗಾವದಾಗ, ಅವ್ರು ಕರೆದಿದ್ರು. ಮಿಕ್ಕಿದೆಲ್ಲ ಹಿಂಗೆ ನಾರ್ಮಲಿ ವ್ಲಾಗ್ಸ್ ಅಥವಾ ನಾರ್ಮಲ್ ಬೈಕ್ಸ್ ಅವ್ರ ಅದಂತೂ ಇರ್ತೈತಿ. ಇನ್ನು ಕಂಪ್ನಿಗಳು ಬರ್ಬೇಕಂದ್ರೆ ಒಂದು ಕೆಲವೊಂದಿಷ್ಟು ಟ್ರಾವೆಲ್ ಮಾಡಿ ದೊಡ್ಡದು ರೀಚ್ ಆಗೋ ಮಟ್ಟ ಸ್ವಲ್ಪ ಕಷ್ಟ ಐತಿ. ಆಗ್ತೈತಿ, ಮುಂಬರೋ ದಿನದಾಗ ಆಗ್ತೈತಿ ಅಂತೇಳಿ ಆಫರ್ ಮಾಡ್ತಾರ ನಿಮ್ಗೆ. ಅಣ್ಣ ನಂದು ಕನ್ನಡ ಕಾನ್ಸೆಪ್ಟ್ ಐತಿ, ಕನ್ನಡಿಗರನ್ನ ಅವ್ರ ಆಯ್ಕೆ ಮಾಡ್ರ ಅಂದ್ರೆ ಅಲ್ಲ, ಕಂಪ್ನಿ ಕಡೆಯಿಂದ ಫೆಸಿಲಿಟಿ ಐತಿ ರೈಡರ್ಗಳಿಗೆ. ಈಗ ಲಾಂಗೆಸ್ಟ್ ರೈಡ್ ಟ್ರಾವೆಲ್ ಮಾಡಿರು ಅಂದ್ರೆ ಅವ್ರದಿಂದ ಸಾಧನೆ ಐತಂದ್ರೆ ಈಗ ಹೇಳದಲ್ಲ. ಈಗ ನಾನು ಲಾಂಗ್ ಜರ್ನಿ ಏನು ಮಟ್ಟ ದೊಡ್ಡ ಸ್ಟ್ರೆಚ್ ಮಾಡ್ಬೇಕಾಗೈತಿ. ಈ ದೊಡ್ಡ ಲಾಂಗ್ ಜರ್ನಿ ಮಾಡಿದಾಗ ಕರೆತಾರ, ಆಲ್ಮೋಸ್ಟ್ ಅಲ್ಲಿ ಕರೀತಾರ. ಒಂದು ದೊಡ್ಡ ರೈಡ್ ಮಾಡ್ಬೇಕಂದ್ರೆ ಏನ್ ಬಜೆಟ್ ಬೇಕ್ರಿ ಅದಕ್ಕೆ? ಬಜೆಟ್ ಅಂತಂದ್ರೆ ಒಳ್ಳೆ ಬಂದ್ ನಿಮ್ಮ ಡೆಸ್ಟಿನಿ ಮುಟ್ಟೋ ಬಜೆಟ್ ಒಂದೇ ಹೇಳ್ತೀನಿ ಕೇಳ್ರಿ. ನಾವು ನಮ್ ಪ್ರೋ ಲೆವೆಲ್ ಇದ್ರೊಳಗಿರ್ಬೇಕು. ಅಂದ್ರೆ ನೋಡ್ರಿ, ನಾ ಬೀದಿ ವ್ಯಾಪಾರ ಇದೆ, ನಾ ರೋಡ್ ಸೈಡ್ ನಾಷ್ಟ ಮಾಡಕ್ ಇಷ್ಟಪಡ್ತೇನೆ, ರೋಡ್ ಸೈಡ್ ಊಟ ಮಾಡಕ್ ಇಷ್ಟಪಡ್ತೇನೆ, ಕಮ್ ಬಜೆಟ್ ಚಲೋ ಊಟ ಮಾಡಕ್ ಇಷ್ಟಪಡ್ತೇವೆ. ಮತ್ತು ಅವರು ಪ್ಯೂರ್ಲಿ ಹೈಜಿನಿಕ್ ಅದಾರ. ಈಗ ನೀವು 5 ಸ್ಟಾರ್ ರೆಸಾರ್ಟ್ ಕಂಪೇರ್ ಮಾಡಿದ್ರೆ ರೋಡ್ ಮೇಲೆ ಭಾರಿ ಊಟ ಸಿಗ್ತೈತಿ. ರೋಡ್ ಮೇಲೆ ಚಾ ಭಾರಿ ಸಿಗ್ತೈತಿ. ಟೆಂಟ್ ಹಾಕೊಂಡು ಮಲಿಗಿರ 80% ನೀವು ರೊಕ್ಕ ಸೇವ್ ಮಾಡೋದು, 20% ನೀವು ಫ್ಯೂಲ್ ಎಕ್ಸ್ಪೆನ್ಸಸ್ ಟ್ರಾವೆಲ್ ಮಾಡೋದ, ರೀಚ್ ಮಾಡೋದ, ಅದನ್ನಷ್ಟ ಮಾಡ್ಬೋದು. 40% ನೀವು ಆರಾಮ್ 40% ಬಜೆಟ್ದಾಗ ನೀವು ಆರಾಮ. ನೀವು 1 ಲಕ್ಷ ಖರ್ಚು ಮಾಡೋರು, ನನ್ನ ಜೊತೆ ನೀವು ಲದಾಖ್ ಬರ್ತೇನೆ ಅಂದ್ರೆ ನೀವು 1 ಲಕ್ಷ ಖರ್ಚು ಮಾಡೋರು ನಿಮ್ಮನ್ನ 50,000 ರೂಪಾಯಿ ಕರ್ಕೊಂಡ್ ಬರ್ತಾನ ಹೋಗಿ. ನನ್ನೊಂದು ಇನ್ಸ್ಪಿರೇಷನ್ ಬೇರೆ ಐತಿ. ಏನಂದ್ರೆ ಟೆಂಟ್ ಹಾಕೋದು, ಸ್ವಂತ ಅಡಿಗೆ ಮಾಡೋದು ಅಷ್ಟ ಸಣ್ಣದ ಸ್ಟೋವ್. ನೀವು ನೋಡ್ಯಾರಿ ಆಲ್ಮೋಸ್ಟ್ ಈಗ ಎಲ್ಲ ಯೂಟ್ಯೂಬ್ದಾಗ, ನಿಮ್ ಸೋಷಿಯಲ್ ಮೀಡಿಯಾದಾಗ ಆಲ್ಮೋಸ್ಟ್ ಎಲ್ಲರೂ ಗುರ್ತೈತೆ. ಭಾಳ ಮಂದಿ ಮಾಡ್ಯಾರ ಟೆಂಟ್ ಹಾಕಿ ಜರ್ನಿ. ಡಾಕ್ಟರ್ ಬ್ರೋ ಮಾಡ್ಯಾರು. ಆಮೇಲೆ ರೀಸೆಂಟ್ ಆಗಿ ಒಬ್ರು ಯಾರೋ ಹೈದರಾಬಾದ್ ವ್ಯಾನ್ ಲೈಫ್ ಅಂತ ಏನೋ ಮಾಡ್ಯಾರ್ರಿ. ಭಾಳ ಜನ ಅದಾರ. ಅಂದ್ರೆ ಅವ್ರ ವ್ಯಾನ್ ಅವ್ರು ಹೆಂಗಂದ್ರೆ ಅವ್ರ ಎಕ್ಸ್ಪೆನ್ಸಸ್ ಜೀರೋ ಐತಿ ಬೈ, ಜಾಸ್ತಿ ಖರ್ಚು ಮಾಡಂಗಿಲ್ಲ. ಅವ್ರು ಸ್ವಂತ ಫುಡ್ ಟ್ರೈ ಸ್ಟೇನು ಗಡಾಗ ಐತಿ. ಸ್ಟೇನು ನಾವು ಟೆಂಟ್ ಹಾಕಿ ಚಲೋ ಸ್ಪಾಟ್ಗೆ ಹೋಗಿದ್ವಿ. ನಾವು ರಗಡ್ ಟೆಂಟ್ ಹಾಕಿ ಜರ್ನಿ ಮಾಡೇವಿ. ನಮ್ದು ಅದಕ್ಕೆ ಎಕ್ಸ್ಪೆನ್ಸಿವ್ ಕಡಿಮೆ ಮಾಡ್ಕೊಂಡು ನಾನು ಜರ್ನಿ ಮಾಡೋದು ಒಳ್ಳೆಯ ವಿಷಯ ಇದು. ನಾವು ಟ್ರಾವೆಲರ್ಸ್ ಏನಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಂದ್ರೆ ಟೆಂಟ್ ಹಾಕಿ ಸ್ವಂತ ಅಡಿಗೆ ಮಾಡ್ಕೊಂಡು, ಅಂದ್ರೆ ಸ್ವಂತ ಅಡಿಗೆ ಅಂದ್ರೆ ಫಾಸ್ಟ್ ಫುಡ್ ಹೆಂಗದು ಮೇಜರ್ ಊಟ ಮಾಡ್ರಿ. ಒಂದು ನನ್ನ ಜರ್ನಿ ಒಳಗೆ ನಾ ಮಾಡಿದ್ದು ಮೇಜರ್ ಊಟ ಒಂದು ಮಾಡ್ತಿದ್ದೆ ನೈಟ್. ಅಂದ್ರೆ ಮಾರ್ನಿಂಗ್ 5:30 ಹೇಳೋದು, ಫ್ರೆಶ್ ಅಪ್ ಆಗೋದು, 6 o'clock ಕತ್ಲಾಗುವಾಗ ಜರ್ನಿ ಮುಗಿಸ್ಬೇಕು. ನಾನು ಎಲ್ಲ ರೈಡರ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಬಟ್ ನೈಟ್ ಟ್ರಾವೆಲ್ ಒಟ್ಟ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸಿವ್ ಏನಾರ ಆದ್ರೆ, ಗಾಡಿಗೆ ಏನಾರ ಪ್ರಾಬ್ಲಮ್ ಆದ್ರೆ ಯಾರೂ ಬರಂಗಿಲ್ಲ. ಸೋಲೋ ಟ್ರಾವೆಲ್ಸ್ಗಂತೂ ಯಾರಿಗೂ ಬರಂಗಿಲ್ಲ. ಇರ್ತೈತಿ ಇವತ್ತಿನ RSA ಐತಿ, ಎಲ್ಲ ಕಂಪ್ನಿಗಳೆಲ್ಲ ಮಾಡ್ಯಾರ. ಈಗ RSA ಮಾಡ್ಯಾರು. ನಿಮ್ಗೆ ರೋಡ್ ಸೈಡ್ ಅಸಿಸ್ಟೆಂಟ್ ಅಂತ ಎಲ್ಲ ಕಡೆ ಇರ್ತೈತಿ. ಎಲ್ಲ ಕಂಪ್ನಿ ನಮ್ದು ರಾಯಲ್ ಎನ್ಫೀಲ್ಡ್ 5,000 ರೂಪಾಯಿ ಪ್ಯಾಕೇಜ್ ಐತ್ರಿ. ಈಗ ತುಂಬಿಟ್ರೆ ನಿಮ್ಗೆ ವರ್ಷಕ್ಕೆ ತುಂಬಿಟ್ರೆ ನಿಮ್ಗೆ ಗಾಡಿ ಬ್ರೇಕ್ ಡೌನ್ ಆದ್ರೂ ಆಯ್ತು, ಪಂಚರ್ ಆದ್ರೂ ಆಯ್ತು, ಫ್ಯೂಲ್ ಕಡಿಮೆ ಆದ್ರೂ ಆಯ್ತು, ನೀವು ಅವ್ರಿಗೆ ಫೋನ್ ಹಚ್ಚಿಡ ಫ್ಯೂಲ್ ತೊಗೊಂಬಂದು ಕೊಡ್ತಾರೆ. ನಾವು ಅದನ್ನ ಪೇ ಮಾಡ್ಬೇಕಾಗ್ತೈತಿ.
ಕೆಲವೊಂದಿಷ್ಟು ಪೇ ಅನ್ನೋದು ಇರ್ತೈತೆ ಅದನ್ನ ಪೇ ಮಾಡ್ಬೇಕು. ಫ್ಯೂಲ್ ಮಾಡ್ಬೇಕಾಕೈತಿ, ಸಣ್ಣ ಪುಟ್ಟ ಮಿಸ್ಲೇನಿಯಸ್ ಇದನ್ನ ಮಾಡಿ. ಅವ್ರು ಮಾಡ್ತೈತಿ. ನಿಮ್ ಗಾಡಿ ವಾರಂಟಿದಾಗಿದ್ರ ಎಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗ್ತೈತಿ, ಎಲ್ಲ ಶೋರೂಮ್ದವ್ರ ಕಡೆಯಿಂದ ಅಪ್ರೋಚ್ ಇರ್ತೈತಿ, ಹೋಗೋದು ಮಾಡೋದು ಟ್ರಾವೆಲ್ ಮಾಡಕ್ಕೆ ಈಸಿ ಐತಿ. ಆದ್ರೆ ನಾವು ಮೊದಲ ಹಳಿ ರೈಡರ್ಸ್ ನಮ್ಮವ್ರು ಮಾಡ್ಯಾರಲ್ಲ ಅವ್ರದ್ದು ಸಾಧನೆ ಅಂತಲ್ಲ. ಇವತ್ತೆಲ್ಲ ಫೆಸಿಲಿಟಿ ಐತಿ. ನಾವು ಲದಾಖ್ ಮೊದಲು ಹೋಗಿದವ್ರ ರೋಡ್ ಹಾಕಿಲ್ಲ, ಅವ್ರು ಲದಾಖ್ ಕಾರ್ದಂಗ್ಲ ಮಾಡ್ಯಾರು. ಇವತ್ತೇನ್ರಿ ಪ್ಲೇನ್ ರೋಡ್ಸ್ ಐತಿ, ಹೈವೇ ತರ ಅಟಲ್ ಟನಲ್ ಐತಿ, ಎಲ್ಲ ಐತಿ. ಸುಯಿ ಅಂತ ಹೋಗಿ ಸುಯಿ ಅಂತ ಬರ್ಬೋದು. ಅದು ಒಂದಿಷ್ಟು ಡೇಂಜರಸ್ ರೋಡ್ಸ್ ಅದಾವು, ಅವನ್ನೆಲ್ಲ ಟ್ರಾವೆಲ್ ಮಾಡಿ ಅದನ್ನೆಲ್ಲ ಟನಲ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ. ನಿಮಗೆ ಯಾವಾಗ ಹೆಂಗಾಗೈತ್ರಿ ದೂರ ಹೋದಾಗ ಬ್ರೇಕ್ ಡೌನ್ ಆಗಿತ್ತು? ಸರ್ ಇನ್ನೊಂದು ಏನಂದ್ರೆ ನನ್ನ ಕಡೆ ಎಲ್ಲ ಹೊಸ ಗಾಡಿಗಳಿದ್ದಾಗ ನಾನು ಟ್ರಾವೆಲ್ ಮಾಡೀನಿ. ನಾ ಹಳಿ ಗಾಡಿ ತೊಗೊಂಡು ಅಡ್ಡಾಡಿಲ್ಲ, ನನಗೆ ಬ್ರೇಕ್ ಡೌನ್ ಅನ್ನೋದು ಆಗೇ ಇಲ್ಲ. ಪಂಚರ್ ಅಂತೂ ಇವತ್ತಿನ ಮಟ್ಟ ಎಲ್ಲೂ ಆಗಿಲ್ಲ. ನನ್ನ ಹಳಿ ಗಾಡಿ 95,000 ಕಿಲೋಮೀಟರ್ ಓಡಿಸಿದೆ, ಟೈರ್ ಚೇಂಜ್ ಮಾಡಿದ್ರೆ ಪಂಚರ್ ಆಗಿಲ್ಲ ನನ್ನ ಗಾಡಿ. ಚೈನ್ ಲೂಬ್, ಚೈನ್ ಸ್ಪ್ರೇ ಇವನ್ನೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ತೊಗೊಂಡು ಅಡ್ಡಾಡ್ತೀವಿ. ಸ್ಪ್ಯಾನರ್ಸ್ ನನ್ನ ಜೊತೆ ರೈಡರ್ಸ್ ಬಂದ್ರೆ ನಾ ಅವ್ರ ಇವನು ಬಂಗಿ ಕೊಡ್ಸ ಹಗ್ಗ ತರ್ತಿರ್ಕಿಲ್ಲ ಬ್ಯಾಗ್ ಕಟ್ಕೊಳಕ್. ನಾ ಹಗ್ಗ ಒಂದು ಬಂಡಲ್ ಒಯ್ತೀನಿ. ರೈನಿ ಸೀಸನ್ದಾಗ ಒಂದ್ ಥೋಡೆ ಪ್ಲಾಸ್ಟಿಕ್ಗಳು ಒಯ್ತೀನಿ ಬ್ಯಾಗ್ನ ಇಟ್ಕೊಂಡು. ರೈಡರ್ಸ್ಗಳಿಗೆ ಹೆಲ್ಪ್ ಆಕೈತಿಲ್ಲ. ಇಲ್ಲೇ ನಾವು ಕರ್ನಾಟಕದ ಜೋಗ್ ಫಾಲ್ಸ್ ರೈಡ್ ಮಾಡಿದ್ರೆ ಕೆಲವೊಂದಿಷ್ಟು ರೈಡರ್ಗೂ ನಾನಾ ಟ್ರೈ ಮಾಡಿ ಕೊಟ್ಟ, ಅವ್ರಿಗೆ ಬ್ಯಾಗ್ ಕವರ್ ಮಾಡಿ ಹೆಂಗೆ ಕಟ್ಟಬೇಕು ಮಾಡಿ ಭಾಳ ಮಂದಿ ಅವಾಗ ಇನ್ಸ್ಪೈರ್ಡ್ ಆಗ್ಯಾರ. ಈಗ ಒಳ್ಳೆ ಗುಣ ಆಯ್ತು ಇವನಲ್ಲಿ. ರೈಡ್ ಮಾಡೋದು ಅಷ್ಟೇ ಅಲ್ಲ, ಕಲ್ಚರ್. ಅವಾಗ ಹಿಂಗೆ ರೈಡರ್ಸ್ ಎಲ್ಲ ಪಾಪ ಹೆಂಗ್ರಿ ನಾವು ರೈಡ್ ಮಾಡೋ ಟೈಮ್ದಾಗ ವಾಟರ್ ಪ್ರೂಫ್ ಬ್ಯಾಗ್ಸ್, ಪ್ಯಾನಿಯರ್ಸ್ ಹಿಂಗೆಲ್ಲ ಇವೆಲ್ಲ ಕಷ್ಟ ಇತ್ತು ಬೈ. ರೈಡಿಂಗ್ ಜಾಕೆಟ್ ತಗೋಬೇಕಾದ್ರೆ ಬೆಳಗಾವದಾಗ ಒಂದು ಆಕ್ಸೆಸರಿ ಸ್ಟೋರ್ ಇರಾಕಿಲ್ಲ. ಇವತ್ತಿನ ಒಂದು 2-3 ಸ್ಟೋರ್ ಆಗ್ಯಾವು. ಗ್ಲೌಸ್ ತಗೋಬೇಕಾದ್ರೆ ನಾವು ಹೋಗ್ಬೇಕು ಬೆಂಗಳೂರಿಗಿನ. ರೈಡಿಂಗ್ ಜಾಕೆಟ್ ತಗೋಬೇಕಂದ್ರೆ ಶೋರೂಮ್ದಾಗ ಅದು ಒಂದು ಬೇರೆ ಬೇರೆ ಕಂಪ್ನಿ ರೈನಾಕ್ಸ್ ಗಿನಾಕ್ಸ್ ಯಾವ ಇರಾಕಿಲ್ಲ. ಈಗ 100 ಕಂಪ್ನಿ ಬಂದಾವ ಇವತ್ತು. ಆನ್ಲೈನ್ ಫುಲ್ ಈಸಿ ಆಗೈತಿ, ಬುಕ್ ಮಾಡ್ರೆ ಮನೆಗೆ ಬೈ. ಆ ಟೈಮ್ದಾಗ ಇವೆಲ್ಲ ಫೆಸಿಲಿಟಿ ಇರಾಕಿಲ್ಲ. ಖರೆ ಒಂದು ಒಳ್ಳೆ ವಿಷಯ ಅಂದ್ರೆ ಇವತ್ತೆಲ್ಲ ಸಿಗತಿ ಸೇಫ್ಟಿ ಗೇರ್ಸ್ ಹಾಕೊಂಡು ರೈಡ್ ಮಾಡೋದಕ್ಕೆ ಇಷ್ಟ. ಎಲ್ಲ ಇವತ್ತು ನಮ್ಮ ಕಡೆ ಪ್ಯಾನಿಯರ್ಸ್ ಐತಿ, ಸ್ಯಾಡಲ್ ಸ್ಟೇ ಅದಾವು, ಎಲ್ಲ ಹಾಕೊಂಡು ಫುಲ್ ಪ್ಯಾಕೇಜ್ ಆಫ್ ಟೂರಿಂಗ್. ಆಮೇಲೆ ನೀವು ಈ ತರ ಮೌಂಟೇನ್ ಅಂದ್ರೆ ಹೀಲ್ ಆ ತರ ಟ್ರೆಕಿಂಗ್ ಮಾಡಿರಿ? ಟ್ರೆಕಿಂಗ್ ಮಾಡಂಗಿಲ್ಲ ಬೈ. ಅಂದ್ರೆ ಟ್ರೆಕಿಂಗ್ ವಿತ್ ಬೈಕ್ ಮಾಡ್ರೆ ವಾಕಿಂಗ್ ಹಿಂಗ್ ಮಾಡಿ ಸ್ವಲ್ಪ ಟ್ರಾವೆಲ್ ಮಾಡೋದಿರ್ತೈತಿ. ವಾಕು ಮಾಡಿದ್ರು ಭಾಳ. ಈಗ ಅಂದ್ರೆ ಹಿಂಗ ನಮ್ಮಲ್ಲಿ ಇದೈತ್ಲ, ಈಗ ಟಿಲಾರಿ ವಾಟರ್ಫಾಲ್ ಐತಿ, ಅಲ್ಲಿ ಕೆಲವೊಂದಿಷ್ಟು ಟ್ರೆಕಿಂಗ್ ಇವೆಂಟ್ಸ್ ನಡೀತಾವೆ. ಅಂತ ಇವೆಂಟ್ಗಳಿಗೆ ಅದು ಜಾಯ್ನ್ ಆದಾಗ ಟ್ರಾವೆಲರ್ ದಿವಾಕರ್ ಅಂತೇಳಿ ಒಬ್ಬರು ಅದಾರ, ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ಟ್ರೆಕ್ ಅದು ಮಾಡಿದ್ರು. ಬೈಕ್ ತೊಗೊಂಡು ಹೋಗಿವಿ. ಅಲ್ಲಿಂದ ಅದೊಂದು ದೂದ್ ಸಾಗರ್ ಸ್ಪಾ ರೆಸಾರ್ಟ್ ಅಂತ ಐತಿ, ಕೇಳಿರ್ಬೋದು ನೀವು. ದೂದ್ ಸಾಗರ್ಗೆ ಹೋಗ್ತಾರೆ. ಈ ದೂದ್ ಸಾಗರ್ಗೆ ಏನು ಹೋಗ್ತಿರಲ್ಲ, ದೂದ್ ಸಾಗರ್ ಸ್ಪಾ ರೆಸಾರ್ಟ್ ಅಂತ ಐತಿ. ಅಲ್ಲೊಂದ್ಸಲ ಇವೆಂಟ್ ಮಾಡಿದ್ವಿ. ಅಲ್ಲಿಂದನೂ ದೂದ್ ಸಾಗರ್ಗೆ ಹೋಗ್ಬೇಕಾದ್ರೆ ಟ್ರೆಕ್ ಮಾಡ್ಕೊಂತ ಹೋಗೋದು. ಅಲ್ಲೊಂದು 20-25 ಕಿಲೋಮೀಟರ್ ಹಿಂಗೆ ಟ್ರೆಕ್ ಮಾಡೋದು. ಅಲ್ಲಿ ಅದೊಂದು ಅದ್ಭುತ ಇದು ಮಾಡ್ಬೇಕು ಅದನ್ನ. ಆಕ್ಚುಲಿ ನಮ್ಮ ಬೆಳಗಾವಿಗರ ಒಂದು ಇದು ಒಂದು ಒಳ್ಳೆ ಇದು. ನಾವು ಅಂತ ನೇಚರ್ ಒಳಗೆ ಇಲ್ಲಿ ಬೆಳೆದೇವಿ. ಈಗ ಬಹಳಷ್ಟು ಜನ ಈಗ ಇದಕ್ಕೆ ಹೋಗ್ತಾರೋ, ಮನಾಲಿ ಹೋಗ್ತಾರೋ, ಮತ್ತೆ ಬಹಳಷ್ಟು ಜನ ಟ್ರೆಕ್ ಮಾಡ್ಬೇಕಾದ್ರೆ ಇದಕ್ಕೆ ಹೋಗ್ತಾರೆ. ಇಲ್ಲೇ ನಮ್ಮಲ್ಲಿ ಏನ್ರಿಪ್ಪ ಇದು ಕೊಡಚಾದ್ರಿ ಹಿಲ್ಸ್, ಅಲ್ಲಿ ಇಲ್ಲ ಟ್ರೆಕ್ ಮಾಡ್ತಾರ. ಈಗ ನಮ್ಮಲ್ಲಿ ಬೆಳಗಾವಿ ಹೊರಗಡೆ ವೆಸ್ಟರ್ನ್ ಘಾಟ್ಸ್ ಅನ್ನೋ ಭಾರಿ ಐತಿ. ಬಟ್ ಇನ್ನ ನಮ್ಮಲ್ಲಿ ಪ್ರಾಣಿಗಳದ್ದು ಒಂದ್ ಸ್ವಲ್ಪ ಭಯ ಜಾಸ್ತಿ ಐತಿ. ನಮ್ಮ ಜನ ಸೇಫ್ಟಿ ಅಂದ್ರೆ ರಿಸರ್ವ್ ಫಾರೆಸ್ಟ್ ಐತಲ್ಲ, ದಾಂಡೇಲಿ ಐತಿ. ಇಲ್ಲಿ ಟ್ರೆಕಿಂಗ್ ಮಾಡೋ ಹೊರಗಡೆ ಐತಿ. ಎಷ್ಟೋ ಜನ ಇಲ್ಲೇ ಬರ್ತಾರೆ, ಆ ಕಡೆ ಜನ ಈ ಕಡೆ ಬರ್ತಾರೆ. ಬೆಂಗಳೂರಿಗೆ ಆ ಕಡೆ ಸೈಡ್, ನಮ್ಮ ಬೆಂಗಳೂರು ಮಂಗಳೂರು ಸೈಡ್ ಅದಾರ, ಈ ಕಡೆ ಬರ್ತಾರೆ. ಸೊ ನಿಮ್ಗೆ ಅವಾಗ ಯಾವ್ದಾರ ಇನ್ಸಿಡೆಂಟ್ ಆಗೈತಲ್ರಿ ಟ್ರೆಕ್ಕಿಂಗ್ ಹೋದಾಗ ಪ್ರಾಣಿ ಹೋದಾಗ? ಇಲ್ಲ ಸರ್, ಯಾಕಂದ್ರೆ ನಾವು ಆಲ್ಮೋಸ್ಟ್ ಲಘುಟನ ರೀಚ್ ಆಗಿವಿ. ಅಲ್ಲ ಭಾಳ ಜನ ಹೇಳ್ತಾರ ಟ್ರೆಕ್ ಮಾಡ್ಬೇಕಾದ್ರೆ ಹಿಂಗೆಲ್ಲ ಹೋಗಿ ಟೆಂಟ್ ಮಾಡದ ಇದ್ದಾಗ ಪ್ರಾಣಿಗಳು ಬಂದಿದ್ದು ಭಾಳ ಜನ ಹೇಳ್ಯಾರ. ಅವ್ರು ಇನ್ಸಿಡೆಂಟ್ ಆದವ್ರು ಹೇಳ್ತಾರ. ಹಿಂಗೆ ನಾರ್ಮಲಿ ಹಾವ ಚೂಳ ಹಿಂಗ ಲೀಚ್ ಹತ್ತೋದು ಇದಂತೂ ನಾರ್ಮಲ್ ಇರ್ತೈತಿ. ಅದಷ್ಟು ನಾರ್ಮಲ್ ಆಗಿ. ಸೊ ಈಗ ನಿಮ್ದು ಒಂದು ಇನ್ಸಿಡೆಂಟ್ ಅಂತ ನಡೀತಾರಲ್ಲ ಹೋದಾಗ ಬೈ ರೋಡ್, ಅಂಥದ್ದು ಏನ್ರ ನಿಮಗೆ ಮೆಮೊರೇಬಲ್ ಇನ್ಸಿಡೆಂಟ್ ಚಲೋ ಆಗಿರ್ಬೋದು, ಕೆಟ್ಟ ಆಗಿರ್ಬೋದು? ನಿಮ್ಗೆ ಹೇಳ್ತೀನಿ ರೀ, ನಾ 13 ವರ್ಷದ ಈಗ ರೈಡಿಂಗ್ ಲೆಗಸಿ ಒಳಗೆ ದೇವ್ರ ಒಂದು ಒಳ್ಳೆ ವಿಷಯ ಅಂತಂದ್ರೆ ದೇವ್ರ ಆಶೀರ್ವಾದ ಆಮೇಲೆ ಕೆಟ್ಟದ್ದು ಹಾಗೇ ಇಲ್ಲ. ನಾ ಹಿಂಗ ಯಾರು ಬಂದು ಹಿಟ್ ಆಗೋದು, ನಾ ಹೋಗಿ ಯಾರಿಗಾರು ಹಿಟ್ ಆಗೋದು ಹಿಂಗೆ ಒಟ್ಟ ಆಗಿಲ್ಲ. ಚಲೋ ಪ್ರೊಫೆಷನಲ್ ಆಗಿ ರೈಡ್ ಮಾಡ್ತಾನೆ ಅಂತ ನನಗೆ ಅನ್ಸತೈತಿ. ದೇವ್ರ ಹಂಗೆ ಒಳ್ಳೇದು ಕೊಡ್ಲಿ. ಬೆಕ್ ಕಡ್ಡು ಬಂದು ಸ್ಪ್ಲೆಂಡರ್ ಮ್ಯಾಗಿಂದ ಬಿದ್ದ ನಮ್ಮ ದೊಡ್ಡ ಗಾಡಿ ಮ್ಯಾಗಿಂದ ಬಿದ್ದಿಲ್ಲ. ಹಿಂಗೆ ನಾರ್ಮಲ್ ರೈಡ್ ಮಾಡುವಾಗ ಜಾಸ್ತಿ ಇದಾಗ್ತೈತಿ. ಒಂದು ಹೇಳಕ್ ಇಷ್ಟಪಡ್ತೀನಿ, ನಾರ್ಮಲ್ ರೈಡ್ ಮಾಡುವಾಗ ನಾವು ಹೆಲ್ಮೆಟ್ ಅದು ಹಾಕಂಗಿಲ್ಲ. ಅವಾಗ ಮೇಜರ್ ಹೆಡ್ ಅಂದ್ರೆ
ಮೇಜರ್ ಅಂದ್ರೆ ನಾರ್ಮಲ್ ರೈಡ್ ಮಾಡುವಾಗ ಸೇಫ್ಟಿ ಗೇರ್ಸ್ ಅಂದ್ರೆ ಜಾಕೆಟ್ ಹಾಕೋದು ಅಂತ ಹೇಳೋದಿಲ್ಲ, ಹೆಲ್ಮೆಟ್ ಯೂಸ್ ಮಾಡ್ಕೊಂಡು ರೈಡ್ ಮಾಡೋದು ಚಲೋ ಅನ್ಸುತ್ತೆ ನನ್ನ. ಲಾಂಗ್ ರೈಡ್ಸ್ ಅಂತೂ ಎಲ್ಲ ರೈಡರ್ಸ್ ಯೂಸ್ ಮಾಡತಾರ. ಹಂಗೆ ಇವತ್ತಂದ್ರೆ ರೈಡಿಂಗ್ ಕಮ್ಯುನಿಟಿ ಒಳಗೆ ಅವೇರ್ನೆಸ್ ಐತದ. ರೈಡಿಂಗ್ ಕ್ಲಬ್ ಜಾಯ್ನ್ ಆಗ್ಬೇಕಾದ್ರೆ ಆತು, ರೈಡ್ ಹೋಗ್ಬೇಕಾದ್ರೆ ಜಾಕೆಟ್ಸ್ ಗ್ಲೌಸ್ ಮೈಂಡೇಟ್ರಿ ಐತಿ, ರೈಡಿಂಗ್ ಶೂಸ್ ಮೈಂಡೇಟ್ರಿ ಐತಿ, ಎಲ್ಲ ಕ್ಲಬ್ದಾಗ ಅದು ಫಿಕ್ಸ್ ಐತೆ. ಇಲ್ಲಂದ್ರೆ ಅವ್ರ ರೈಡ್ಗೆ ತೊಗೊಳಂಗಿಲ್ಲ, ಅಂದ್ರೆ ತೊಗೊಳಂಗಿಲ್ಲ, ಅದು ಅನ್ಅಫಿಷಿಯಲ್ ಆಗಿಬಿಡುತ್ತೆ. ಸೊ ನೀವು ನಿಮ್ಮ ಹಿಮಾಲಯ ತೊಗೊಂಡು ಎಷ್ಟು ವರ್ಷ ಆತ್ರಿ? ಈಗ 2 ವರ್ಷ ಕಂಪ್ಲೀಟ್ ಆಯ್ತು. 2 ವರ್ಷ. ಎಷ್ಟು ರನ್ನಿಂಗ್ ಮಾಡಿರಿ ಅದನ್ನ? ಈಗ ಒಂದು 20-25,000 ಟ್ರೈನಿಂಗ್ ಕಂಪ್ಲೀಟ್. 25,000 ಕಡಿಮೆ ಮಾಡ್ಯಾರ. ಕಡಿಮೆ ಈಗ ಹೋಗಕ್ಕ ಈಗ ಮನ್ಯಾಗ ಮಗ ಹುಟ್ಟಿದ ಮೊನ್ನೆ, ಹಿಂಗಾಗಿ ಒಂದ್ ಸ್ವಲ್ಪ ರೈಡ್ ಒಂದ್ ವಿಷಯ. ಇವೆಲ್ಲ ರೈಡ್ ಮಾಡ್ತಾರು ಮನೆಯವ್ರೆಲ್ಲ ಅಂತಿರ್ತಾರೆ, ಏನ್ ಮಾಡಕ್ ಹೋಗ್ತಾರೆ ಇವ್ರ ರೈಡ್ ಮಾಡ್ಬೇಕು. ಒಂದು ಫ್ಯಾಮಿಲಿದು ಒಂದು ಕಾನ್ಸೆಪ್ಟ್ ಇರ್ತೈತಿ ಪಾಪ. ಒಂದ್ ದಿನ ನಾನು ಹೇಳ್ತೀನೋ ನನಗ ಯಾಕೆ ಇದನ್ನೆಲ್ಲ ಮಾಡ್ತೀನಿ, ನಾನು ರೊಕ್ಕ ಖರ್ಚು ಮಾಡಿ ಅಲ್ಲಿ ಯಾಕೆ ಹಿಡ್ಕೊತ ಹೋಗ್ತೀನಿ ಸುಳ್ಳ, ಏನ್ ಅದರಿಂದ ನಾ ಏನ್ ರೈಡ್ ಮಾಡತ್ತನ ಅನ್ನೋದು ನಾನು ಹೆಂಡತಿಗೆ ತೋರಿಸ್ಬೇಕಂತೇಳಿ ಈ ವರ್ಷ ಅಂದ್ರ 2024 IBWಗ ಬುಕಿಂಗ್ ಮಾಡಿಬಿಟ್ಟಿರ್ತೀನಿ. ನಾನು ಮಿಸಸ್ ಹೇಳಿರ್ತೀನಿ, ಪ್ರತಿ ವರ್ಷ ರೈಡರ್ ಮನೆ ಹೋಗ್ತೀನಿ, IBW ಹೋಗ್ತಿದ್ನಿ. ಈ ವರ್ಷ IBW ಇಂಡಿಯಾ ಬೈಕ್ ವೀಕ್ ಅಂತ ಎಲ್ಲಾ ಬೈಕಿಂಗ್ ರೈಡರ್ಸ್ ಆಲ್ ಓವರ್ ವರ್ಲ್ಡ್ ಒಂದಲ್ಲಿ ಜಮಾ ಆಗು ಜಾತ್ರೆ ರೀ, ಬೈಕರ್ ಜಾತ್ರೆ ಅಂತಾರಲ್ಲ ಅದನ್ನ IBW ಅಂತ ಹೇಳಿ ಆಗ್ತದೆ. ಹಂಗ ರೈಡರ್ ಮಿನಿ ಅಂತ ಹೇಳಿ ಆಗ್ತಿದ್ವಿ. ರಾಯಲ್ ಎನ್ಫೀಲ್ಡ್ ಅವ್ರು ಅಷ್ಟ ಮಾಡ್ತಾರ, ಬರೀ ರಾಯಲ್ ಎನ್ಫೀಲ್ಡ್ ಕಂಟ್. ಎಲ್ಲಿ ಆಗ್ತೈತ್ರಿ? ಗೋವಾ ವೆಗಟರ್ ಬೀಚ್ ಪ್ರತಿ ವರ್ಷ ಇರ್ತೈತಿ ನವೆಂಬರ್ ತಿಂಗಳ. ಗೋವಾ ವೆಗಟರ್ ಹಿಲ್ ಟಾಪ್ ಅಂತ ಹೇಳಿ ಏನೈತ್ಲ, ಅಲ್ಲಿ ಪ್ರತಿ ವರ್ಷ ಈ ಇವೆಂಟ್ ಆಗ್ತೈತಿ. ಆ ಇವೆಂಟ್ದಾಗ ಆಫ್ ರೋಡ್ ಟ್ರ್ಯಾಕ್ ರೇಸಿಂಗ್ ಮಾಡ್ತಾರ, ಆಫ್ ರೋಡ್ ಇರ್ತೈತಿ, ರೇಸ್ ಟ್ರ್ಯಾಕ್ ಇರ್ತಾವ. ಎಲ್ಲ ಬೈಕರ್ಸ್ಗೆ ಏನ್ ನೋಡ್ಬೇಕಂತಾರಲ್ಲ, ಏನೋ ಎಕ್ಸಸೈಸ್ ತಗೋಬೇಕನ್ನೋದು ಬೈಕರ್ಸ್ಗಳು ಒಟ್ಟ ಎಲ್ಲ ಪ್ರತಿ ಒಂದ್ ಇರ್ತೈತಿ. ಎಲ್ಲಾ ಬೈಕಿಂಗ್ ಇವ್ರು ಬರ್ತಾರ, ಎಲ್ಲ ಆಲ್ ಓವರ್ ವರ್ಲ್ಡ್ ಬೈಕರ್ಸ್ ಬರ್ತಾರ. ಈಗ ಯಾವ್ದೋ ದೇಶದ ಇಂಡಿಯಾಕ್ ಟ್ರಾವೆಲ್ ಮಾಡಿರ್ತಾರ, ಅವ್ರು ಬಂದಿರ್ತಾರ, ಅವ್ರನ್ನೆಲ್ಲ ಇವ್ರ ಇನ್ವೈಟ್ ಮಾಡಿರ್ತಾರ, ಏನೋ ಆರ್ಗನೈಸರ್ಸ್ ಇನ್ವೈಟ್ ಮಾಡಿರ್ತಾರೆ. ಯಾರು ಆರ್ಗನೈಸ್ ಮಾಡ್ತಾರ ಮೇನ್ ಅದು? ಇಂಡಿಯಾ ಬೈಕ್ ವೀಕ್ 17 AMGs ಅಂತ ಹೇಳಿ ಒಂದು ಇವೆಂಟ್ ಆರ್ಗನೈಸೇಷನ್ ಟೀಮ್ ಐತೆ. ಮಾರ್ಕಿನ್ ಡಗೈಸ್ಟರ್ ಅಂತ ಹೇಳಿ ಒಬ್ರ ಇವ್ರದಾರು, ಅವ್ರ ಹತ್ರದ ಮೇನ್. ಅವ್ರ ಫಾರಿನರ್ ಇಂಡಿಯಾ ಒಳಗೆ ಅದಾರ ಅನ್ಸೈತೆ ನನಗೆ. ಅವ್ರ ಬಗ್ಗೆ ರೀಸೆಂಟ್ಲಿ ಜನರೇಷನ್ ಸ್ಪೀಡ್ ಅಂತ ಹೇಳಿ ಇಂಡಿಯಾದಾಗ ಮಾಡಿರೋರು, ಕಾರ್ದ ಸಂಗಮ ಮಾಡಿರೋರು. ಕಾರ್ಗಳು ಆಲ್ ಓವರ್ ಎಷ್ಟು ವಿಂಟೇಜ್ ಕಾರ್ಸ್ ಅದಾವ ಇಂಡಿಯಾದಾಗ, ಅಷ್ಟೆಲ್ಲ ಒಂದು ಕಾರ್ದ್ ಮಾಡಿರೋರು. ಪ್ರತಿ ವರ್ಷ ಬೈಕ್ ನಡೀತೈತಿ, ಇಂಡಿಯಾದಾಗ ಕಾರ್ದು ಒಂದು ಮಾಡಿ ನೋಡೋಣ ಅಂತ ಹೇಳಿ ಲೋನಾವಾಲ ಮುಂಬೈದಾಗ ಲಾಸ್ಟ್ 2025 ಫೆಬ್ರವರಿ 22-23 ಇತ್ತು, ಅದಕ್ಕೂ ಹೋಗಿದ್ರಿ. ಮತ್ತೆ ಈಗ ಮೋಟೋ ಎಕ್ಸ್ಪೋ ಅವು ಎಲ್ಲ ಮಾಡ್ತಾರಲ್ರಿ? ಮೋಟೋ ಎಕ್ಸ್ಪೋ ಇವೆಲ್ಲ ನಾರ್ಮಲಿ ಆಗ್ತಿರ್ತಾವ ಅಲ್ಲೆಲ್ಲ. ಅಂದ್ರೆ ನಾರ್ಮಲಿ ನಮ್ಮ ಕರ್ನಾಟಕದಾಗ ಆಗೋದು ಮೇನ್ ಅಂದ್ರ WMD ವರ್ಲ್ಡ್ ಮೋಟಾರ್ ಸೈಕಲ್ ಡೇ ಒಂದು ನಡೀತೈತಿ ಬೆಂಗಳೂರಾಗ. ಅದು ಹೈಯೆಸ್ಟ್ ದೊಡ್ಡದು ನಮ್ಮ ಕರ್ನಾಟಕದಾಗ. ಅಂದ್ರೆ ಅದ ಹೋಗಿರಿ ನೀವು? ಲಾಸ್ಟ್ ಇಯರ್ ಹೋಗಿದ್ನಿ, ಈ ಇಯರ್ ಹೋಗಕ್ಕಾಗಲಿ. ಎಲ್ಲಿ ಬೆಂಗಳೂರಾಗ ಆಗ್ತೈತಿ? ಬೆಂಗಳೂರಾಗ ಪ್ರತಿ ವರ್ಷ ಆಗ್ತೈತಿ. ಪ್ರತಿ ವರ್ಷ ಬೈಕಿಂಗ್ ಕಮ್ಯುನಿಟಿ ಅದ, ದೊಡ್ಡ ಬೈಕಿಂಗ್ ಕಮ್ಯುನಿಟಿ ಅದ. WMD ವರ್ಲ್ಡ್ ಮೋಟಾರ್ ಸೈಕಲ್ ಡೇ ಅಂತ ಮಾಡ್ತಾರೆ, ಎಲ್ಲ ಬೈಕರ್ಸ್ಗಳು ಅಲ್ಲಿ ಬರ್ತಾರೆ. ಅದೇ ರೀತಿ ಇದು ಆ್ಯಕ್ಚುಲಿ ಕಾನ್ಸೆಪ್ಟ್ ಆಗಿದ್ದ ರೈಡರ್ ಮೀನೆ ಏನು IBW ಐತಿಲ್ಲ, ಇದಂತೂ ನಮ್ಮ ದೇಶದಾಗ ದೊಡ್ಡದು. ಕೇರಳ, ತಮಿಳ್ನಾಡು ಹಿಡ್ಕೊಂಡು ಗುಜರಾತ್, ರನ್ ಆಫ್ ಕಚ್, ಪುಷ್ಕರ್, ಏನೇನು ಯಾವ್ಯಾವ ಭಾಗದಿಂದ ಬರ್ಬೇಕಲ್ಲ ಜನ, ನಮ್ಮ ಎಲ್ಲ ರಾಜ್ಯದವರು ಬೈಕರ್ಸ್ ಇಲ್ಲಿ ಬರ್ತಾರೆ, ಎಲ್ಲ ದೇಶದವರು ಬರ್ತಾರೆ. ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಮಾಡ್ಲೆ ವಾಸ್ಕೋಡಿ ಗಾಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದಾಗ ಈ ಮಾಡ್ಲೆ ಬಂದು ಬೈಕ್ ಸಿಳಿತಾವೆ, ಕಸ್ಟಮ್ ಬೈಕ್. ಚಲೋ ಚಲೋ ಬೇರೆ ಕಂಟ್ರಿ, ಬೇರೆ ಮಾಡಿಫೈಡ್ ಮಾಡಿದ್ದು ಬೈಕ್ಗಳು ಬಂದು ಗೋವಾಕ್ಕೆ ಇಳಿತಾವ ವಾಸ್ಕೋಡಿ ಗಾಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದಾಗ. ಅಲ್ಲಿಂದ ಅವನ ವೆಗಟರ್ ಬೀಚ್ ತರ್ತಾರ ಅಂತ. ಅಂದ್ರೆ ಹಾರ್ಲಿ ಡೇವಿಡ್ಸನ್ ಅವು ಇವೆಲ್ಲ ಚಲೋ ಗೋಲ್ಡ್ ಪ್ಲೇಟೆಡ್ ಮಾಡಿದ್ದು. ರೀಸೆಂಟ್ಲಿ ಒಂದು ವಿಡಿಯೋ ಹಾಕೇನ ಇನ್ಸ್ಟಾಗ್ರಾಮ್ದಾಗ, ಗೋಲ್ಡ್ ಪ್ಲೇಟೆಡ್ ಚಿತ್ರ ಬಿಡಿಸಿದ್ದ ರಾಮಾಯಣ ಮಹಾಭಾರತದ ಫುಲ್ ಸ್ಕ್ರಿಪ್ಟ್ ಅನ್ನ ಅದ್ರ ಮೇಲೆ ಬಿಡಿಸ್ಯಾನ. ಹಾರ್ಲಿ ಡೇವಿಡ್ಸನ್ ತಂದು ನಿಲ್ಸ್ಯಾರ ಬೈಕ್ ಮೇಲೆ. ಹಾ, ಫುಲ್ ಸ್ಕ್ರಿಪ್ಟ್ ಅನ್ನ ಚಿತ್ರವಾಗಿ ಅದನ್ನ ವಿವರಣೆ ಮಾಡಿದ. ಶ್ರೀರಾಮಂದ ಇದನ್ನ ಮಾಡ್ಯಾರು. ಕಸ್ಟಮ್ ಬೈಕ್ಸ್ ಮಾಡ್ಯಾರು. ಎಷ್ಟೋ ವಿಂಟೇಜ್ ಬೈಕ್ಸ್ ಇದಾವೆ, ಭಾಳ ವರ್ಷ ಹಳೆ ಕಾಲದಿಂದ ಯೂಸ್ ಮಾಡಿದಂಥ ಬೈಕ್ಸ್ಗಳು ಯೂಸ್ ಮಾಡ್ಯಾರು. ಛತ್ರಪತಿ ಶಿವಾಜಿ ಅವ್ರದ್ದು ಚರಿತ್ರೆ ಬರ್ತಿದ್ದು ಒಂದು ಕಸ್ಟಮ್ ಬೈಕ್ ಇತ್ತು, ಅದನ್ನೆಲ್ಲ ನೋಡಿ ದೊಡ್ಡ ಹಂಗಂದ್ರೆ ಬೇರೆ ಜನಕ್ಕೆ ಭೇಟಿ ಆಗ್ಬೇಕಂದ್ರೆ ಅಂಥವೆಲ್ಲ ಇವೆಂಟ್ಗಳಿಗೆ ಹೋಗಿ. ಅಲ್ಲಿ ನನಗೆ ನಾವೊಬ್ಬ ಸಾಮಾನ್ಯ ಮೋಟೋ ಬ್ಲಾಗರ್ ಅಂತೇಳಿ ಇವತ್ತಿನ ಮಾಡ ತಿಳ್ಕೊಂಡು, ನಾನು 10,000 ಫಾಲೋವರ್ಸ್ ಅಂತೇಳಿ ದೊಡ್ಡ ಇದನ್ನ ಇವತ್ತು ಗಮಂಡಿ ತೋರಿಸಿಲ್ಲ ಯಾರು. ಭಾಳ ಜನ 2,000 ಫಾಲೋವರ್ಸ್ ಇದ್ದವ್ರು ವಿಡಿಯೋ ಇದನ್ನ ಮಾಡ್ತಿರ್ತಾರೋ, ಸರ್ ಮೋಟೋ ಬ್ಲಾಗರ್ ಏನತ್ಲಿ ಒಂದೇನೋ ಇದನ್ನ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ,
ನಾ ದೊಡ್ಡ ಫಾಲೋವರ್ಸ್ ಅದಾರ ನನಗೆ ಭಾಳಷ್ಟು ಇದನ್ನ ಈಗೋನೆಸ್ ಯಾರಿಗೂ ತೋರ್ಸಕ್ಕೆ ಹೋಗ್ಬಾರ್ದು ದಯವಿಟ್ಟು. ಯಾಕಂದ್ರೆ ಯಾವತ್ತಿನ ಮಟ್ಟ ನಮ್ಮ ಮೈ ಮೇಲೆ ಬಣ್ಣ ನಮ್ಮ ಕ್ಯಾಮ್ರಾ ಯಾವತ್ತಿನ ಮಟ್ಟ ಚಾಲು ಇರ್ತೈತೆ ಅವತ್ತಿನ ಮಟ್ಟ ನಮ್ಮ ಮೋಟೋ ಬ್ಲಾಗರ್. ಇಲ್ಲಾಂದ್ರೆ ನಾವು ಸಾಮಾನ್ಯ ಜನ. ಅದೇ ರೀತಿ ಎಲ್ಲರ ಜೊತೆ ಸ್ಪಂದನೆ ಮಾಡ್ಕೊಂಡ್ಕಾರ ಜೀವನ ಇದು ಹೆಂಗಂದ್ರೆ ಸ್ಪಿರಿಚುವಲ್ ಐತಿ. ಒಂದು ಸುಮ್ಮ ಹಂಗೆ ಬಂದೇವಿ ತಿಂದೇವಿ ಉಂಡೇವಿ ಒಂದು ಪ್ರಾಣಿ ಥರ ಇದ್ದು ಬಿಡು ನಾವು. ಎಲ್ಲರ ಜೊತೆ ಬೇರೆನೂ ಎಲ್ಲರ ಜೊತೆ ಇದ್ಕಾರ ಹೋಗ್ಬಿಡು ನೀವು ಅಲ್ಲಿ ಹೋಗಿ ಹಂಗೆ ಅದೇ ಕಾನ್ಸೆಪ್ಟ್. ನನ್ನ ಇದ್ರೊಳಗೆ ನನ್ನದಾಗ ದೊಡ್ಡ ಬೈಕ್ ಐತಿ, ನನ್ನದಾಗ ದೊಡ್ಡ ಗಾಡಿ ಅವ್ರನ್ನ ಅಷ್ಟ ಮಾಡೋದು. ಇವತ್ತು ನಾ ಸ್ಪ್ಲೆಂಡರ್ ಮೇಲೆ ರೈಡ್ ಮಾಡ್ತಾನೋ ನನಗೆ ಭಾರಿ ಸ್ಫೂರ್ತಿನ ನಾ ಇನ್ಸ್ಪಿರೇಷನ್ ಆಯ್ತು ಅಂದ್ರೆ ಆ ಹುಡುಗಂದ ನೀವು ಉಡುಪಿದು ಹೇಳಿದ್ ರೀಸೆಂಟ್ಲಿ ಈಗ ಸದ್ಯ ಹೇಳಿ ಅದನ್ನ ಇಷ್ಟ ಮನಸ್ಸು ಹೇಳ್ತೈತೆ ಅಂದ್ರೆ ಅವ್ರ ಅಪ್ಪ ಅವ್ರವ ಅವ್ಗೆ ಒಳ್ಳೆ ಸ್ಫೂರ್ತಿ ಆಗಿಬಿಡ್ತು. 14 ಲಕ್ಷ ರೂಪಾಯಿ ಬೈಕ್ ಫ್ರೀ ಕೊಟ್ಬಿಟ್ರಿ ಇವತ್ತಿನ ಮಟ್ಟ. ಇವತ್ತು ಯಾರು ದೊಡ್ಡ ಬೈಕ್ ತೊಗೊಂಡಿರಲ್ಲ ಯಾರಿಗೂ ಒಂದು ಕಪ್ ಕೊಟ್ಟಿಲ್ಲ ಅವ್ರು. ನಾ ಹೇಳ್ತಾನಲ್ಲ ಚೇಂಜ್ ಸ್ಪ್ರೇ ಕೊಟ್ಟು ಕಳಿಸ್ಬಿಡ್ತಾರೆ ದೊಡ್ಡ ಬೈಕ್ ತೊಗೊಂಡು ರೈಡ್ ಮಾಡಿ ಬಂದ್ರೆ. ಮಾಡೋರಿಗೆ ಇದು ಫುಲ್ ಫ್ಲೆಚ್ ಇದನ್ನು ಮಾಡ್ಯಾರ ಬಿಡು. ನಮ್ಮ ಹುಬ್ಳಿದವ್ರು ಕ್ಯಾಂಡಿಡೇಟ್ ಲೋಯಸ್ ಇದಾರು ಆಲ್ ಓವರ್ ವರ್ಲ್ಡ್ ಮಾಡ್ಯಾರ. ಹೆಣ್ಮಕ್ಳು ಆಕಿ ಹುಡುಗಿ ಡಾಮಿನೋರ್ 400 ಮೇಲೆ ಆಲ್ ಓವರ್ ವರ್ಲ್ಡ್ ಮಾಡ್ಯಾರ. ಆಕಿ ನಂಗೆ ಇನ್ಸ್ಪಿರೇಷನ್. ಅಕ್ಕ ಇವತ್ತು ಇಲ್ಲೇ ನಮ್ಮ ಕರ್ನಾಟಕ ರೈಡ್ ಅಕ್ಯೂ ಮಾಡಿದಳು, ಹಂಪಿ ರೈಡ್ ಮಾಡ್ಯಾಳು, ಗೋಕಾಕ್ ಫಾಲ್ಸ್ ಇದೆ ಅಂದ್ರೆ ಬೆಳಗಾವಿ ರೈಡ್ ಮಾಡಿಳು. ಬೆಳಗಾವ್ದಾಗ ಬಂದು ಭೇಟಿ ಆದ್ರೆ ನಮಗೆ ಒಂದು ಇದೈತಿ. ಇವತ್ತು ಅವ್ರು ಟರ್ಕಿದಾಗ ಅದಾರ ರೈಡ್ ಮಾಡತ್ತಾರ. ಈಗ ಅಲ್ಲಿ ಬೈಕ್ ತೊಂದು ರೈಡ್ ಮಾಡತ್ತಾರ. ಒಂದು ಹೆಮ್ಮೆ ಪಡಬೇಕು. ಇವತ್ತು ಅವ್ರು ಬೆಂಗಳೂರು ಸೆಟಲ್ ಆಗ್ಯಾರ ಬಿಡು. ಬಟ್ ಆದ್ರೆ ಇವತ್ತು ಅವರು ಒಂದು ಇದ್ರೊಳಗೆ ಅದಾರ. ಎಲ್ಲೋ ಹಿಂಗೆ IBW ಬಂದ್ರೆ ಭೇಟಿ ಆಗ್ತಾರೋ, ಪರಿಚಯ ಆಗ್ತೈತಿ. ಪರಿಚಯ ಅಂತೂ ಆಗೇವೆ ಆಲ್ರೆಡಿ. ಅದ್ರ ಹಿಂಗೆ ಮೀಟಪ್ಸ್ ಆದಾಗ ಏನ್ರಿ ರೈಡ್ ಮಾಡತ್ತೀರಿ, ವಿಡಿಯೋ ಮಾಡತ್ತೀರಿ ಇಂಥವೆಲ್ಲ ಚಲೋ ಮಾಡತ್ತೀರಿ ಕಂಟೆಂಟ್. ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಇರ್ತೈತಿ, ನಾವು ಒಂದು ಇನ್ಸ್ಪಿರೇಷನ್ ಅವ್ರ ಕಡೆಯಿಂದ ಇನ್ನೊಂದು ಸಲಹೆ ತೊಗೋದೈತಿ. ನಾ ಏನು ಆ ಲೆವೆಲ್ಗೆ ಇನ್ನೂ ಬೆಳೆದಿಲ್ಲ, ಇನ್ನೂ ಬೆಳೆದೈತಿ ನಾವು. ಅಂದ್ರೆ ಹಿಂಗೆ ದೊಡ್ಡವ್ರದ್ದು ಆಶೀರ್ವಾದ ಪಡಿಬೇಕು. ಇವತ್ತು 33 ಏಜ್ ಅದು ಏನೋ ಟ್ರಾವೆಲ್ ಮಾಡೋದು ಆಸೆ ಐತಿ, ಇನ್ನೂ ಭಾಳ ಐತಿ ಎಕ್ಸ್ಪೀರಿಯನ್ಸ್. ಮಾಡ್ತೀನಿ ಮಾಡೋ ವಿಷಯ. ಸೊ ನೆಕ್ಸ್ಟ್ ಅದು IBW ನಿಮ್ಮ ವೈಫ್ ಬುಕ್ ಮಾಡಿದ್ರಿ ಅಂದ್ರೆ ಏನಾಗ್ತದೆ? ಹಾಂ, ಅದು IBW ಬುಕ್ ಮಾಡಿದ್ನಿ. ಬಟ್ 7 months ಬೇಬಿ ಪ್ರೆಗ್ನೆಂಟ್ ರೀ. ಓಹೋ. ಇನ್ನೂ ಮಟ ಅದನ್ನ ಪಾಡ್ಕಾಸ್ಟ್ದಾಗ ಹೇಳ್ಬೇಕಂತ ಸ್ಟೋರಿ ಅದನ್ನ ಇಟ್ಟಿದ್ನಿ. ಅದು ನಿಮ್ಮ ಪಾಡ್ಕಾಸ್ಟ್ದಾಗ ಹೇಳೋದು ಭಾಗ್ಯ ಬಂದೆ. ವಿಡಿಯೋ ಐತಿ ಅದ ಇನ್ನೂ ಎಡಿಟ್ ಮಾಡಿ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿಲ್ಲ. ಲಾಸ್ಟ್ ಇಯರ್ ಲೆಗಸಿ ಅಂದ್ರೆ ಈ ವರ್ಷದ IBW ಹೋಗ್ಬೇಕಾದ್ರೆ ಆ ವಿಡಿಯೋ ಅಪ್ಲೋಡ್ ಮಾಡಿ ಹೋಗ್ಬೇಕನ್ನೋ ಆಸೆ ಐತಿ. 7 ತಿಂಗಳ ಹೊಟ್ಟಿಲೆ ನಾನು ಅಂತ ಅವಾಗಿದ್ರೆ ಯಾರಿಗೂ ಹೇಳಿಲ್ಲ. ಸೆಕೆಂಡ್ ಬೇಬಿ ನನ್ನ ಮಗಳು ಇದ್ಳು. ನಡವಾಕಿನ ಕುಣಿಸ್ಕೊಂಡು ಕರ್ಕೊಂಡು ನಾವು ಫುಲ್ ಪ್ಯಾಕೇಜ್ ಎಲ್ಲ ಬೈಕ್ ರೆಡಿ ಮಾಡಿ ಅವಾಗ ಹೊಸ ಬೈಕ್ ತೊಗೊಂಡು ಎಲ್ಲ ರೆಡಿ ಆಗಿತ್ತು. ರೈಡ್ ಮಾಡಿದ್ವಿ. ರೈಡ್ ಮಾಡ್ರೆ ಇಲ್ಲೇ ಚುರ್ಲಾ ಘಾಟ್ನಾಗ ನನ್ನ ಮಗಳು ವಾಂತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಿ. ಬ್ಯಾರಿ ಪ್ಯಾಕೇಜ್ ಎಲ್ಲ ಅವ್ರಿಗೂ ರೈಡಿಂಗ್ ಗೇರ್ಸ್ ಹಾಕಿದ್ನಿ, ಜಾಕೆಟ್ ಹಾಕಿದ್ವು, 3 ಮಂದಿ ಹೆಲ್ಮೆಟ್ ಹಾಕೊಂಡಿದ್ವಿ, ಫುಲ್ ಸೇಫ್ಟಿ ರೈಡ್ ಮಾಡಿದ್ವಿ. ಎಲ್ಲ ಅದು ನಡು ತರಿದ್ದು. ಭಾಳಷ್ಟು ಜನ ಕೇರಳದಿಂದ ತಮಿಳ್ನಾಡಿಂದ ಹೊಂಟಿದ್ರು. ನಮ್ಮನ್ನು ನೋಡ್ಕಾರ ಏನಾಗೈತೆ ಅಂತ ಬೈಕ್ ತರಿಬಿರು, ಕಾರ್ ಗಾಡಿಗಳು ತರಿಬಿರು. ಏನಾರ ಆಗೈತೇನೆ ಆಕ್ಸಿಡೆಂಟ್ ಆಗಿಂಗೆ ಏನೂ ಆಗಿರ್ಕಿಲ್ಲ. ಬಟ್ ಆಕೆ ಉಲ್ಟಿ ಮಾಡಿದ್ರು. ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್ 12 ಗಂಟೆಗೆ ಅಂದ್ರೆ ಗೋವಾದಾಗ ರೀಚ್. ಮತ್ತು ನನ್ನ ಗಾಡಿ ಎಷ್ಟು ಸೇಫ್ಟಿ ಇಲ್ಲ. ಅದ್ರ ಸಸ್ಪೆನ್ಷನ್ ನನಗೆ ಭಾಳ ಇಷ್ಟ ಅದು. ಹಿಮಾಲಯನ್ ಕ್ಯಾರಿಂಗ್ ಬೇಬಿ ನಾವು ರೈಡ್ ಮಾಡತ್ತೋ ಅಂದ್ರೆ ಇದು ಹಿಸ್ಟ್ರಿ ಇದು. ಯಾರು ಮಾಡಿದಕ್ಕೆ ಒಬ್ಬಕ್ಕೆ ಹೆಣ್ಮಗಳದಾಳು. ಬೇರೆ ದೇಶದಕ್ಕೆ ಅಕ್ಕಿದ ಇಚಿ ಬೋಟ್ಸ್ ಅಂತೇಳಿ ಒಬ್ಬಕ್ಕೆ ಹೆಣ್ಮಗಳದಾಳು. ಆಕಿ 8-9 months ಕ್ಯಾರಿಂಗ್ ಬೇಬಿ ಇದ್ದು ಇಟ್ಕೊಂಡು ಆಕಿ ಡುಕಾಟಿ ಡೆಸರ್ಟ್ ಎಕ್ಸ್ ತೊಗೊಂಡು ರೈಡ್ ಮಾಡ ಆಲ್ ಓವರ್ ವರ್ಲ್ಡ್. ಆಕಿದ ಇನ್ಸ್ಪಿರೇಷನ್ ಇತ್ತು. ಏನಾರ ಆಗ್ತಿತ್ತು ಅಂತ ಹಿಂಗೆ ವಿಚಾರ ಏನು ಆಗಲಿ ನೋಡೋಣ ನಡೀಪ ಆದ್ರೆ ಆತು. ಆ ಇನ್ಸ್ಪಿರೇಷನ್ದಾಗ ಹೋಗಿದ್ನ. ಇವತ್ತಿಗೆ ನನ್ನ ಮಗಳ ಜೊತೆ ಮತ್ತು ನನ್ನ ಫ್ಯಾಮಿಲಿ ಜೊತೆ ನಾವು ಏನು ರೈಡ್ ಮಾಡ್ತೀವಿ ಅಲ್ಲಿ ಏನು ಇರ್ತೈತೆ ಅನ್ನೋದು ತೋರಿಸೋ ಸಂಬಂಧ ಅವ್ರು ನೋಡಿ ಕರ್ಕೊಂಡು ಹೋಗಿ ನಮ್ಮ ಮಕ್ಕಳ ಫ್ಯಾಮಿಲಿನ ನೋಡಲಿ ಅನ್ನೋ ಲೆಕ್ಕಕ್ಕೆ ಅವ್ರನ್ನೂ ಕರ್ಕೊಂಡೋಗಿ ಎಲ್ಲ ತೋರಿಸ್ಬೇಕು. ಎಕ್ಸ್ಪ್ಲೋರ್ ಹೆಂಗೆ ನಡೀತೈತಿ, ಬೈಕ್ ಲಾಂಚ್ ಹೆಂಗೆ ಮಾಡ್ತಾರೋ, ಬೈಕರ್ಸ್ಗಳಿಗೆ ಮೀಟು ಮಾಡಿಸಿದ್ವಿ. ಚಲೋ ಬೈಕರ್ಸ್, ಲೇಡಿ ಬೈಕರ್ಸ್ ರೈಡ್ ಮಾಡ್ತಾರೋ ಹೆಂಗೆ, ಏನು ಅವ್ರದ್ದು ಏನೇನು ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡಿದ್ವಿ. ಚಲೋ ಇನ್ಫ್ಲೂಯೆನ್ಸರ್ದು ಒಂದು ಮೀಟಪ್ ಇರ್ತೈತೆ, ಅಲ್ಲೆಲ್ಲ ಮಾತಾಡ್ತಿರ್ತೈತಿ. ಎಲ್ಲರ ಜೊತೆ ಯಾರು ಬೇಕಾದ್ರೆ ಫೋಟೋ ತಗೊಳ್ಳೋದು ಸೆಷನ್ ಇರ್ತೈತಿ. ಅವ್ರದ್ದು ಸ್ಟೋರಿ ಹೇಳ್ತಿರ್ತಾರೋ, ಲೈಫ್ ಸ್ಟೋರಿ, ಬೈಕಿಂಗ್ ಜರ್ನಿ ಬಗ್ಗೆ ಹೇಳ್ತಿರ್ತಾರೋ. ಅವ್ರ ಜೊತೆ ಕೂತು ನಾವು ಮಾತಾಡಿದ್ವಿ. ನನ್ನ ಮಗಳಿಗೆಲ್ಲ ಒಂದೇನೋ ಬ್ಯಾಚಸ್, ಕಲೆಕ್ಷನ್ಸ್ ಆಫ್ ಬ್ಯಾಚಸ್, ಕಲೆಕ್ಷನ್ಸ್ ಆಫ್ ಸ್ಟಿಕರ್ಸ್ ಮಾಡಿಕೊಂಡು ಅದೊಂದು ಜರ್ನಿ ಆಯ್ತು. ಅಲ್ಲಿಂದ ಬಂದಾದ ನಂತರ ಹೊಳ್ಳಿ ಅಲ್ಲಿಂದ ಮತ್ತೆ 9 ಗಂಟೆಗೆ 2 ದಿನದ ಇವೆಂಟ್ ಮುಗೀತು. ಎಲ್ಲ ಎಂಜಾಯ್ ಮಾಡಿದ್ವಿ. ಹೊಳ್ಳಿ ರಿಟರ್ನ್ ಬೆಳಗಾವಿಗೆ ಬಂದ್ವಿ. ಬೆಳಗಾವಿಗೆ ಬಂದಾದ ನಂತರ ಎಲ್ಲ ಆಗೈತಿ, ಮುಗ್ದೈತಿ. 4 5 ದಿನ ಆಗೈತಿ. ನಾನು ಹೆಂಗೆ ಮನಿ ಮುಂದೆ ಬಿದ್ದು ಕಾಲು ಬಿಡ್ಕೊಂಡು ಅಂತ ಒಂದು ದುಃಖದ ವಿಷಯ ಅಂದ್ರೆ 7-8ನೇ ತಿಂಗಳ ಹೋಟೆಲ್ ಇದ್ರು. ಮನೆ ಮುಂದೆ ಒಂದು ಕಾರ್ಪೊರೇಷನ್ ಗಾಡಿ ಬಂದಿತ್ತು. ಕಸ ಡಬ್ಬಿ ಕೊಡಾಕ ಹೋಗಿ ಕಾಲು ಜರದ ಮನೆ ಮುಂದೆ ಬಿದ್ದು ಪೆಡಸ್ಕೊಂಡ್ಬಿಟ್ಲು. ದೊಡ್ಡ
ಕೆಟ್ಟ ಇನ್ಸಿಡೆಂಟ್ಸ್ ಅಂದ್ರೆ ಇಷ್ಟೆಲ್ಲ ಜರ್ನಿ ಮಾಡಿದ್ವಿ, ಇಷ್ಟೆಲ್ಲ ಅಡ್ಡಾಡಿದ್ವಿ, ಏನೂ ಆಗ್ಲಿಲ್ಲ, ಮನಿ ಮುಂದೆ ಬಿದ್ದು ಕಾಲು ಮುರ್ಕೊಂಡಲ್ಲ ಅದು ಹಂಗಾದಂತ ಸ್ವಲ್ಪ ಅವಾಗ ಆದ್ರೂ ಭಾಳ ಕಷ್ಟ ಬಂದಿತ್ತು. ಆದ್ರೂ ಏನೋ ದೇವ್ರ ಮಗನ್ ಕೊಟ್ಟ, ಖುಷಿ ವಿಷಯ. ಮಗಳೇನು ಮಗನ್ ಮಗ ಎರಡನೇದ ಮಗ ಭಾಳ ಖುಷಿ ಅನಿಸ್ತು. ಹುಟ್ಟಿದ್ಮೇಲೆ ಒಂದ್ ಸ್ವಲ್ಪ ತೊಂದ್ರೆ ಆತ ಅನಿಸ್ತೈತಿ. ಮೆಡಿಕಲ್ ಇಶ್ಯೂಸ್ ಭಾಳ ಬಂತು. ಅದಕ್ಕೆ ನಾ ರೈಡ್ ಮಾಡೋದು ಒಂದ್ ಸ್ವಲ್ಪ ಕೆಲವು ಭಾಳ ಅಂದ್ರೆ ಭಾಳ ಬ್ರೇಕ್ ಆತಿಲ್ಲ ಅಂದ್ರೆ ನಂದು ಹಿಂಗೆ ಸ್ವಿಂಗಿತ್ತು, ಭಾಳ ರೈಡ್ ಮಾಡ್ಬೇಕು, ಅಡ್ಡಾಡ್ಬೇಕು ಅನ್ಸುತ್ತೆ. ಇದು ಹುಟ್ಟಿದ್ಮೇಲೆ ಒಂದು 15 days ಏನೋ ಹಾಸ್ಪಿಟಲ್ನಾಗ ಇದ್ರಿ. ಹಾಸ್ಪಿಟಲ್ದಾಗ ಆದಿದ್ದೆಲ್ಲ ಭಾಳ ಪ್ರಾಬ್ಲಮ್ ಆಯ್ತು. ಆದ್ರೆ ಏನೋ ಇವತ್ತು ಆರಾಮಾಗಿ ಎಲ್ಲ ಚಲೋ ನಡ್ದೈತಿ. ಆದ್ರೂ ತ್ರಾಸ್ನಾಗನ ಆಗ್ಬೇಕು, ಜೀವನಕ್ಕೆ ತ್ರಾಸ ಆಗ್ಬೇಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿನ ತ್ರಾಸ ಇರ್ತೈತೆ. ಅವಳ ದೇವ್ರೇನೋ ಹನಿವಾರ ಬರ್ದಾನೆ ಅವಲ್ಲ. ಆದ್ರೆ ಒಂದು ವಿಷಯ ಏನಂದ್ರೆ ತ್ರಾಸ ಎಷ್ಟು ಬರ್ತೈತಿ ಅದೇನೋ ಮುಂದೆ ಚಲೋ ಆಗೋದೈತೆ ಅನ್ನೋದು ಲೆಕ್ಕ. ಫೇಸ್ ಮಾಡ್ಬೇಕು. ಭಾಳ ಫೇಸ್ ಮಾಡೇನಿ ಅದ. ಸೊ ನೆಕ್ಸ್ಟ್ ಏನ್ ಪ್ಲಾನ್ ಅದಾವ್ರಿ? ಲೈಕ್ ರೈಡಿಂಗ್, ಕೊಲಾಬ್ರೇಷನ್ಸ್. ನೆಕ್ಸ್ಟ್ ಪ್ಲಾನ್ ಅಂತಂದ್ರ ಚಲೋ ಕಂಪ್ನಿ ಜೊತೆ ಕೊಲಾಬ್ರೇಷನ್ ಬರೋದೈತಿ. ಅದನ್ನ ಸ್ವಲ್ಪ ಸೀಕ್ರೆಟ್ ಆಗೇ ಇರ್ಬೇಕಾಗೈತಿ. ಯಾಕಂದ್ರೆ ಇನ್ನೂ ನಮ್ ಅದಕ್ಕೆ ಅವ್ರ ಜೊತೆ ಚರ್ಚೆ ನಡೆದೈತಿ. ಅಗ್ರಿಮೆಂಟ್ ಆಗಿಲ್ಲ. ಆಗಕ್ ಬಂದೈತಿ, ನಿಯರ್ ಬೈ ಐತಿ. ಅದಾತಂದ್ರ ಲಾಂಗ್ ರೈಡ್ ಕನ್ಯಾಕುಮಾರಿ, ಕಾಶ್ಮೀರ, ಲೇ ಲದಾಖ್ ರೈಡ್. ಆಫ್ಟರ್ ದಟ್ ಲಾಂಗೆಸ್ಟ್ ರೈಡ್ ಅಂತಂದ್ರ 27 ಕಂಟ್ರಿ, ಬೆಳಗಾವದಿಂದ ಲಂಡನ್ ರೈಡ್ ಪ್ಲಾನ್ ನಡೆದೈತಿ. ಅದಂತೂ ಸೊ ಈಗ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರೈಡ್. ಅದನ್ನಂತೂ ಎಲ್ಲ ರೈಡ್ಗಳ ಆಫರ್ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಯಾವ ಕಂಪ್ನಿ ಕೊಲಾಬ್ರೇಟ್ ಆಗಿರ್ತಾರೆ ಅವರಿಂದ ಆಫರ್ ಅದಾವ, ನೀವು ಪ್ಲಾನ್ ಮಾಡತ್ತೀರಿ? ನಾ ಅವ್ರಿಗೆ ಅಪ್ರೋಚ್ ಮಾಡೇನೆ, ನನ್ಗೆ ಇಷ್ಟ ಇದೆಲ್ಲ ರೀಚ್ ಹಂಗೆ ಪ್ಲಾನ್ ಮಾಡಿ ನಂದು ರೋಡ್ ಮ್ಯಾಪ್ ಐತಿ. ಆಲ್ಮೋಸ್ಟ್ ಈಗ ಆಲ್ ರೈಡರ್ಸ್ ಬೇರೆದವ್ರಿಗೆ ಅವ್ರು ಅಪ್ರೋಚ್ ಮಾಡ್ಯಾರ, ದೊಡ್ಡ ರೈಡರ್ಸ್, ಟಾಪ್ ರೈಡರ್ಸ್ಗಳು ರೀಚ್ ಮಾಡ್ಯಾರ. ಅವ್ರಿಗೆಲ್ಲ ಕೊಲಾಬ್ರೇಷನ್ ಆಗೈತಿ. ಅವ್ರು ಸ್ಪಾನ್ಸರ್ ತೊಗೊಂಡು ಈಗ ಮಾಡತ್ತಾರ ರೈಡಿಂಗ್. ನನಗೊಂದು ಸ್ವಲ್ಪ ಏನಾರ ಸಿಕ್ತಂದ್ರೆ ಹೆಲ್ಪ್ ಆಗ್ತೈತೆ ಅನ್ನೋ ವಿಚಾರ. ನಾನು ಸ್ವಂತ ಖರ್ಚು ಮಾಡ್ಬೇಕು ಅನ್ನೋ ಪ್ಲಾನ್ ಐತಿ. ಬಟ್ ನಾ ಈಗ ಬಿಸ್ನೆಸ್ ಬಿಟ್ಟು ಎಲ್ಲ ಹೋಗ್ಬೇಕಾಗ್ತೈತಲ್ಲ, ಸ್ವಲ್ಪ ಏನಾರ ಅವ್ರ ಕಡೆಯಿಂದ ಆತಂದ್ರೆ ಚಲೋ. ಬರೀ ಸ್ಟೇ ಮತ್ತು ಟ್ರಾವೆಲ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ನನಗೆ ಈಸಿ ಆಗ್ತೈತೆ ಅಮ್ಮ. ಮಿಕ್ಕಿದೆಲ್ಲ ಅವ್ರದ್ದು ಏನ್ ಮಾಡ್ಬೇಕಲ್ಲ, ಅವ್ರ ಕಂಪ್ನಿ ಅಡ್ವರ್ಟೈಸ್ಮೆಂಟ್, ಮಾರ್ಕೆಟಿಂಗ್. ಇದು ಈ ಕಂಪ್ನಿ ನಿಮ್ಗೆ ಒಂದು ಕೊಲಾಬ್ರೇಷನ್ ಕೊಡ್ತೈತೆ ಅಂತಂದ್ರೆ ಅವ್ರಿಗೆ ಏನು ಬೆನಿಫಿಟ್ ಇರೋದು ಸರ್? ಇವತ್ತಿನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇನ್ಫ್ಲೂಯೆನ್ಸರ್ಸ್ ಮೇಲೆ ನಡೆದೈತಿ. ಕ್ರಿಯೇಟರ್ಸ್ ಮತ್ತು ಇನ್ಫ್ಲೂಯೆನ್ಸರ್ಸ್. ಒಂದು ನೋಡ್ರಿ, ಈಗ ನಾ ಬೈಕ್ ತೊಗೊಂಡಿದ್ದೆ ಹೆಂಗೆ ಹೇಳ್ರಿ, ನಾ ಲದಾಖ್ ಇನ್ಸ್ಪೈರ್ಡ್ ಬೈಕ್ ಇದನ್ನ ಹಿಮಾಲಯನ್ ತೊಗೋಬೇಕನ್ನೋ ಇನ್ಸ್ಪೈರ್ಡ್ ಆಗಕ್ಕೆ CS ಸಂತೋಷ ಅವರೆಲ್ಲ ಚಲೋ ಚಲೋ ಆ ಬೈಕ್ಗಳು ತೊಗೊಂಡು ಲದಾಖ್ದಾಗ ಟೆಸ್ಟ್ ಮಾಡಿರೋದು. ಮತ್ತು ಇವತ್ತಿಗೆ ಹೇಳ್ತಾನು ಆ ಬೈಕ್ ಸಸ್ಪೆನ್ಷನ್ ಆ ಥರದ್ದೆಲ್ಲ ಇದನ್ನ ಅವರೆಲ್ಲ ಲದಾಖ್ದಾಗ ಏನು ಹಾಕಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರಲ್ಲ. ಅವ್ರು ಯೂಟ್ಯೂಬ್ದಾಗ ವಿಡಿಯೋ ನೋಡ್ಕಾರ ನಾ ಅದಕ್ಕೆ ಇನ್ಸ್ಪೈರ್ ಆಗೀನಿ. ಅವ್ರ ಜೊತೆ ನಾನು ಮೀಟಪ್ ಆಗೀನಿ. ಇದ ರೈಡರ್ ಮಿನಿ ಅದ ಈ ಬೈಕ್ ಬುಕ್ ಮಾಡಿದ್ದು ಲಾಸ್ಟ್ November 7 ಬುಕಿಂಗ್ ಲಾಂಚ್ ಆಗ್ತೈತಿ. ನಾ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ದಾಗ ನೋಡ್ತೀನಿ. ಫಸ್ಟ್ ನಾರ್ತ್ ಕರ್ನಾಟಕ ಫಸ್ಟ್ ಹಿಮಾಲಯನ್ ಬೈಕ್ ಖರೀದಿ ಮಾಡಿದವ ನಾನು, ಬೆಳಗಾವಿ ಜಿಲ್ಲೆದಾಗ. ನಾರ್ತ್ ಕರ್ನಾಟಕ ಫಸ್ಟ್ ಬೈಕ್ ನಂದು ಬುಕಿಂಗ್ ಸ್ಟಾರ್ಟ್ ಆಗಿ 10 ನಿಮಿಷದಾಗ ಶೋರೂಮ್ದಾಗ ಇದ್ದೀನಿ. 15,000 ರೂಪಾಯಿ 20,000 ರೂಪಾಯಿ ಬುಕಿಂಗ್ ಅಮೌಂಟ್ ತುಂಬಿ ಬಂದ್ಬಿಟ್ಟಿನಿ. ಒಳ್ಳೆ ಅವ್ರ ಜೊತೆ ಅಲ್ಲಿ ಮೀಟಪ್ ಆಗ್ತೀನಿ. ನನಗೆ ಬೆಳಗಾವದಾಗ ಬೈಕ್ ಲಾಂಚ್ ಐತ್ರಿ ಸರ್, ನೀವು ಚೀಫ್ ಗೆಸ್ಟ್ ಅದರಿ ಬರ್ರಿ ಅಂತ ಫೋನಿಸ್ತಾರೋ. ನಾ IBWದಾಗ ಇದ್ರಾಗ ಸಾರಿ ರೈಡರ್ ಮಿನಿಯಾದಾಗ ನಾ ಇದ್ದೀನಿ. ನಾ ಅಲ್ಲಿ ಲಾಂಚಕ್ಕೆ ಇದ್ನಿ, ಅಲ್ಲಿ ಲಾಂಚ್ ಮಾಡ ಕಂಪ್ನಿ ಲಾಂಚ್ ಮಾಡತ್ತಿತ್ತು. ಅವಾಗ ಇವರೆಲ್ಲ ಮೀಟಪ್ಸ್ ಆಯ್ತು. ಅವ್ರ ಜೊತೆ ಮೀಟಪ್ ಆದ್ನಿ. ದೊಡ್ಡ ಬೈಕ್ ಏನೋ ಕ್ರೇಜ್ ಇರ್ತೈತಿ ಬೈಕ್ ಲಾಂಚ್ ಆಗೋದು. ನಾನು ನಾರ್ತ್ ಕರ್ನಾಟಕ ಫಸ್ಟ್ ಬೈಕರ್ಪ ಅದ್ರ ಕೊಟ್ರು. ಆದ್ರೂ ಬೈಕ್ ಅಂತ ಲೇಟ್ ಮಾಡೇ ಕೊಟ್ರು ನಮ್ಗೆ ಡೆಲಿವರಿ. ನಾರ್ತ್ ಕರ್ನಾಟಕ ಫಸ್ಟ್ ಬೈಕಿಂಗ್ ಬುಕಿಂಗ್ ಆದ್ರೆ 3-4 ತಿಂಗಳು ಭಾಳ ಜಿಂಗಾಡು. ಬೇರೆ ಕಡೆ ಎಲ್ಲ ಕೊಟ್ಟರು, ನಮ್ಮ ಕರ್ನಾಟಕದಾಗ ಬೇರೆ ರಾಜ್ಯದಾಗೆಲ್ಲ ಲೌಟ್ ಕೊಡತ್ತಿದ್ರು. ಬಟ್ ಅಲ್ಲೆಲ್ಲ ಇನ್ಫ್ಲೂಯೆನ್ಸರ್ಗಳಿಗೆ, ಕ್ರಿಯೇಟರ್ಗಳಿಗೆ ಲೌಟ್ ಕೊಟ್ಟರು. ನನಗೆ ಒಂದು ಸ್ವಲ್ಪ ಲೇಟ್ ಮಾಡ್ರು. ಅಂದ್ರೆ ನಾ ಬುಕ್ ಮಾಡಿದ ಕಲರ್ ಒಂದು ಸ್ವಲ್ಪ ಸೆಕೆಂಡ್ ಕಲರ್ ಇತ್ತು, ಕೆಮೆಟ್ ವೈಟ್. ಬಟ್ ಅದು ಅವ್ರೇನು ಒಳ್ಳೇದು ಗೋಲ್ಡ್ ಕಲರ್ದಾಗ ಏನು ಬಿಟ್ಟಿದ್ದಲ್ಲ, ಹ್ಯಾಂಡ್ಲೇ ಬ್ಲ್ಯಾಕ್, ಅದನ್ನ ಕೊಡಾಕ ಲೌಟ್ ಮಾಡೋದಿದ್ರು. ಕೆಮೆಟ್ ಕೊಡಾಕ ಲೇಟ್ ಮಾಡ್ತಿದ್ರು. ಬಟ್ ಆ ಗಾಡಿ ಕೊಟ್ರು ನಂಗೆ. ಆದ್ರೆ ಆ ಥರದ್ದು ಸಸ್ಪೆನ್ಷನ್ ಆದಿದ್ ಮೇಲೆ ಭಾಳ ಟ್ರಸ್ಟ್ ಇದೆ. ಶೋ ಸಸ್ಪೆನ್ಷನ್ ಆದಿದ ಯೂಸ್ ಮಾಡ್ಯಾರ. ಏನೋ ಚಲೋ ಐತಿ. ಟೂರಿಂಗ್ ಮಾಡ್ಬೇಕಾದ್ರೆ ಬೆಸ್ಟ್ ಬೈಕ್. ಸೊ ಆಲ್ ದ ಬೆಸ್ಟ್ ನಿಮ್ಮ ನೆಕ್ಸ್ಟ್ ರೈಡ್ಗಳಿಗೆಲ್ಲ. ಸೊ ನಾವು ನೋಡ್ತೇವೆ, ಸಿಗುಣ್ರಿ. ಈಗ ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ನನ್ನ ಪೇಜ್ ಎಲ್ಲರೂ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ನಿಮ್ಮ ಚಾನಲ್ಗೆ ನೀವು ಸ್ಟಾರ್ಟಪ್ ಮಾಡಿರಿ. ಭಾಳ ಖುಷಿ ಅನಿಸ್ತು ನಿಮ್ಮ ಯೂಟ್ಯೂಬ್ ಪಾಡ್ಕಾಸ್ಟಿಗೆ ಬಂದ್ಕಾರ. ಬೆಳಗಾವದಾಗ ಒಳ್ಳೆ ಸ್ಫೂರ್ತಿ ಸಿಗ್ಲಿ. ಇನ್ನೂ ನಿಮ್ಗೆ ಚಲೋ ಚಲೋ ಇನ್ಫ್ಲುಯೆನ್ಸರ್ಗಳ, ಯೂಟ್ಯೂಬರ್ಸ್ಗಳು ಭೇಟ್ ಆಗಲಿ, ನಿಮ್ಮದು ಗ್ರೋತ್ ಆಗಲಿ ನಾ ಶುಭಾರೈಸಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ರೀ. ಧನ್ಯವಾದ.